सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। शांति शांति शांति। ओम समस्तजनकल्याणे निरतं करुणामयं नमामि चिन्मयं देवं सद्गुरुं ब्रह्मविद्वरम्। ओम नमः श्री तुलसीदास सद्वरिष्ठाय धीमते पूरितं हृदयं येन रामप्रेमामृतेन मे। नीलाम्बुजश्यामलकोमलाङ्गं सीतासमारोपितवामभागम् पाणौ महासायकचारुचापं नमामि रामं रघुवंशनाथम्। अतुलितबलधामं हेमशैलाभदेहं धनुजवनकृशानं ज्ञानिनामग्रगण्यं सकलगुणनिधानं वानराणामधीशं रघुपतिप्रियभक्तं वातजातं नमामि। रघुपतिप्रियभक्तं वातजातं नमामि। दशरथनन्दन रामा दयासागरा रामा दशरथनन्दन रामा दयासागरा रामा दशमुखमर्दन रामा दैत्यकुलान्तक रामा दशमुखमर्दन रामा दैत्यकुलान्तक रामा लक्ष्मणसेवित रामा सीतावल्लभ रामा लक्ष्मणसेवित रामा सीतावल्लभ रामा मारुति सेवित रामा सुंदर रूप रामा मारुति सेवित रामा सुंदर रूप रामा
ದಶರಥನಂದನ ರಾಮ ದಯಾಸಾಗರ ರಾಮ ದಯಾಸಾಗರ ರಾಮ ದಯಾಸಾಗರ ರಾಮ श्रीराम जय राम जय जय राम 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 श्री रामचंद्र भगवान की जय। ತುಳಸಿ ರಾಮಾಯಣದ ಆಧಾರಿತ ಸುಂದರ ಕಾಂಡದ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ಆಂಜನೇಯ ಸಮುದ್ರ ಲಂಘನವನ್ನು ಮಾಡಿ ಲಂಕೆಗೆ ಬಂದಿದ್ದಾನೆ. ಲಂಕೆಯನ್ನು ಕಾಯ್ತಾ ಇದ್ದಂತಹ ದೇವತೆ ಲಂಕಿಣಿ ಅತ್ಯಂತ ಸಣ್ಣ ಒಂದು ಸೊಳ್ಳೆಯ ರೂಪವನ್ನು ಧರಿಸಿ ಲಂಕೆಯ ಒಳಗಡೆಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂತಹ ಆಂಜನೇಯನ ಹಿಡಿದು ಹೇಳ್ತಾಳೆ, ನನ್ನ ಪರ್ಮಿಷನ್ನಲ್ಲಿ ಯಾರೂ ಕೂಡ ಒಳಗಡೆ ಹೋಗೋ ಹಾಗಿಲ್ಲ. ಆವಾಗ ಅವಳಿಗೆ ಒಂದು ಜೋರಾಗಿರ್ತಕ್ಕಂಥ ಒಂದು ಮುಷ್ಟಿಯ ಏಟನ್ನು ಆಂಜನೇಯ ಅವಳಿಗೆ ಹೊಡಿತಾನವನು. ಹೊಡೆದಾಗ ಅವಳು ಮೂರ್ಛಿತಳಾಗಿ ಬೀಳ್ತಾಳಂತೆ ಕೆಳಗಡೆಗೆ. ಒಂದು ಕ್ಷಣ ಮತ್ತೆ ಚೇತರಿಸ್ಕೊಂಡು ಎದ್ದು ನಿಂತುಕೊಳ್ತಾಳೆ. ತಕ್ಷಣ ಅವಳಿಗೊಂದು ನೆನಪಾಗ್ತದಂತೆ, ಇಲ್ಲ, ಬ್ರಹ್ಮ ನನಗೆ ಹೇಳಿದ್ದ, ಯಾವತ್ತು ಒಂದು ಕಪಿಯ ಹೊಡೆತದಿಂದ ನೀನು ಕೆಳಗಡೆಗೆ ಬೀಳ್ತೀಯೋ ಈ ರಾಕ್ಷರ ಸಂಹಾರ ಅನ್ನೋಂಥದ್ದನ್ನು ತಿಳ್ಕೊ. ಬಹಳ ಖುಷಿಯಾಗುತ್ತೆ ಅವಳಿಗೆ. ಒಳ್ಳೆಯ ಕೆಲಸ ಅನ್ನೋಂಥದ್ದು ಆರಂಭ ಆಗ್ತಾ ಇದೆ ಅಂತಕ್ಕಂಥ ಭಾವ ಉಂಟಾಗ್ತದೆ. ಏನೇ ಒಳ್ಳೆಯ ಕೆಲಸಗಳು ಆರಂಭವಾಗಬೇಕಾದ್ರೆ ಅದು ಕೇವಲ ಸತ್ಸಂಗದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಲಂಕಿಣಿ ಹನುಮಂತನಿಗೆ ಒಂದು ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾಳೆ. ಸತ್ಸಂಗ ಅಂದ್ರೇನು, ಸತ್ಸಂಗದ ಮಹಿಮೆ ಅಂದ್ರೇನು, ಸತ್ಸಂಗದಿಂದ ನಮಗೆ ಏನು ಲಾಭ, ಸತ್ಸಂಗವನ್ನು ನಾವು ಯಾಕೆ ಮಾಡಬೇಕು. ತಾತ ಸ್ವರ್ಗ ಅಪ ವರ್ಗ ಸುಖ ದರಿಯ ತುಲಾ ಏಕ ಅಂಗ ತೂಲನ ತಾಹಿ ಸಕಲ ಬಿಲಿಜೋ ಸುಖ ಲಭ ಸತಸಂಗ. ಹೇ ಆಂಜನೇಯ, ಇಡೀ ಜಗತ್ತಿನ ಎಲ್ಲ ಸುಖಗಳನ್ನು ತಕ್ಕಡಿಯ ಒಂದು ತಟ್ಟೆಯ ಮೇಲೆ ಹಾಕಿದರೂ ಕೂಡ
ಸತ್ಸಂಗದಿಂದ ದೊರೆಯತಕ್ಕಂತಹ ಒಂದು ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಏನಿದೆ, ಆ ಸುಖಕ್ಕೆ ಈ ಜಗತ್ತಿನ ಯಾವ ಸುಖ ಭೋಗಗಳೂ ಕೂಡ ಸಮಾನವಾಗಲಾರವು. ಆದ್ದರಿಂದ ಇನ್ನು ಮುಂದೆ ನಾನು ಸತ್ಸಂಗದಲ್ಲಿ ಕಾಲವನ್ನು ಕಳೀತಾ ಇರ್ತೀನಿ. ಗಮನಿಸಿ, ಪೂಜ್ಯ ಡಿ ವಿ ಜಿ ತಮ್ಮ ಕಗ್ಗದಲ್ಲಿ ಒಂದು ಕಡೆ ಹೇಳ್ತಾರೆ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈಯುವುದು ಆವುದಾದೊಡಮಳಿತು ಮಂಕುತಿಮ್ಮ. ಅವರ ಪ್ರಕಾರ ಸತ್ಸಂಗ ಅಂದ್ರೇನು? ಸಹಜವಾಗಿಯೇ ನಮ್ಮ ಅಂತಃಕರಣ, ನಮ್ಮ ಮನಸ್ಸು, ಬುದ್ಧಿ ಅನ್ನೋಂಥದ್ದು ಹೊರಗಡೆಯ ವಿಷಯ ಜಗತ್ತಿನ ಕಡೆಗೆ ಹರಿತಾ ಅದನ್ನು ಆ ಕಡೆಗೆ ಹರಿಯದ ಹಾಗೆ ಮಾಡಿ ಅದನ್ನು ಮೇಲಕ್ಕೆತ್ತಕ್ಕಂತಹ ಅಥವಾ ಭಗವಂತನ ಕಡೆಗೆ, ಪಾರಮಾರ್ಥಿಕದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂತಹ ಏನೊಂದು ಕೆಲಸ ಇದೆ, ಅದನ್ನು ಸತ್ಸಂಗ ಅಂತ ಹೇಳಿ ಕರೀತಾರೆ. ಕ್ಷಣ ಮಾತ್ರದ ಸತ್ಸಂಗದಿಂದ ಸಿಗತಕ್ಕಂತಹ ಸುಖವೂ ಕೂಡ ಈ ಜಗತ್ತಿನ ಎಲ್ಲ ಸುಖ ಭೋಗಗಳನ್ನು ಒಟ್ಟಿಗೆ ಸೇರಿಸಿದರೂ ಕೂಡ ಅದು ಸರಿಯಾಗಲಾರದು, ಸರಿಯಾಗುವುದಿಲ್ಲ. ಅಯೋಧ್ಯೆಯ ಆ ಶ್ರೀರಾಮಚಂದ್ರನನ್ನು ನೀನು ಅಂತಃಕರಣದ ಒಳಗಡೆಗೆ ಇಟ್ಕೊಂಡಿದೀಯಾ, ಆದ್ದರಿಂದ ನಿನ್ನ ಎಲ್ಲ ಕೆಲಸಗಳು ಯಶಸ್ವಿಯಾಗ್ತವೆ. ಯಾಕೆಂತಂದರೆ ಎಲ್ಲಿ ತನಕ ನಮ್ಮ ಅಂತಃಕರಣದ ಒಳಗಡೆಗೆ ಭಗವಂತನ ಸ್ಮರಣೆ ಇರುತ್ತೋ ಅಲ್ಲ, ಸತ್ಸಂಗ ಅಂತಕ್ಕಂಥ ಶಬ್ದವೇ ಬಹಳ ಸುಂದರ. ಸತ್ಸಂಗ, ಸದ್ವಸ್ತುವಿನ ಸಂಘವನ್ನು ನಾವು ಮಾಡ್ತೀವೋ ಅದಕ್ಕೆ ಹೆಸರು ಸತ್ಸಂಗ. ಸದ್ವಸ್ತುವಿನ ಚಿಂತನೆಯನ್ನು ಮಾಡ್ತೀವೋ ಅಥವಾ ಸದ್ವಸ್ತುವಿನಲ್ಲೇ ನಾವು ಸ್ಥಿರವಾಗಿ ನಿಲ್ತೀವೋ, ಸದ್ವಸ್ತುವಿನ ಅರಿಯುವ ಪ್ರಯತ್ನವನ್ನು ನಾವು ಮಾಡ್ತೀವೋ, ಹಾಗಾದರೆ ಅದಕ್ಕೆ ಹೆಸರು ಸತ್ಸಂಗ. ಅಥವಾ ಸದ್ವಸ್ತುವಿನಲ್ಲೇ ನಾನು ನಿಂತುಕೊಳ್ತೀನೋ, ಹಾಗಾದರೆ ಅದಕ್ಕೆ ಹೆಸರು ಸತ್ಸಂಗ. ಎಲ್ಲಿ ಸ್ವಾಮೀಜಿ ನಮಗಾಗಬೇಕು ಸದ್ವಸ್ತುವಿನಲ್ಲಿ ನಿಂತ್ಕೊಳ್ಳಿಕ್ಕೆ, ಅರಿಯಲಿಕ್ಕೆಲ್ಲ ಬಹಳ ಕಷ್ಟ. ಸರಿ, ಹಾಗಾದರೆ ಸದ್ ವಿಚಾರವನ್ನು ಯಾರು ಹೇಳ್ತಾ ಇದ್ದಾರೆ ಅವರ ಜೊತೆಗೆ ನೀನಿರ್ತೀಯೋ, ಹಾಗಾದರೆ ಅದಕ್ಕೂ ಹೆಸರು ಸತ್ಸಂಗ. ಎಲ್ಲೋ ಸಚ್ಚಿಂತನೆ ನಡೀತಾ ಇದೆ, ಅಲ್ಲಿ ಹೋಗಿ ಕೂತ್ಕೋ, ಅದನ್ನು ಶ್ರವಣ ಮಾಡು, ಮನನವನ್ನು ಮಾಡು, ಸದ್ವಸ್ತುವಿನ ಜೊತೆಗೆ ಸಂಪರ್ಕವನ್ನು ಸಾಧಿಸ್ತಕ್ಕಂತಹ, ಸದ್ವಸ್ತುವಿನಲ್ಲಿ ಸ್ಥಿರವಾಗತಕ್ಕಂತಹ ಪ್ರಯತ್ನವನ್ನು ನೀನು ಮಾಡು. ಹಾಗಾದರೆ ಅದಕ್ಕೂ ಹೆಸರು ಸತ್ಸಂಗ. ಯಾರು ಸ್ವಾಮೀಜಿ ಬರೀ ಎಲ್ಲ ಇರಾನ್, ಇರಾಕ್, USA ವಾರ್ ಬಗ್ಗೆ ಮಾತಾಡ್ತಿದ್ದಾರೆ, ಸದ್ವಿಚಾರ ಮಾತಾಡೋರು ಯಾರಿದ್ದಾರೆ? ಎಲ್ಲ ಬರೀ ರಾಜಕೀಯ ಬೇಡವಾಗಿರ್ತಕ್ಕಂಥ ಚಿಂತನೆಗಳನ್ನೇ ಮಾಡ್ತೀವಿ. ಸರಿ, ನಿಮಗೆ ಆ ರೀತಿಯ ಸದ್ವಿಚಾರವನ್ನು ತಿಳಿಸಿಕೊಡ್ತಕ್ಕಂತಹ ವ್ಯಕ್ತಿಗಳು ಯಾರು ಸಿಗಲಿಲ್ಲ, ಪರವಾಗಿಲ್ಲ. ಸದ್ವಿಚಾರಗಳನ್ನು ಬರೆದಿಟ್ಟಂತಹ ಒಂದಿಷ್ಟು ಗ್ರಂಥಗಳಿವೆ, ಗ್ರಂಥಗಳ ಅಧ್ಯಯನ ಮಾಡು, ಗ್ರಂಥಗಳ ಚಿಂತನೆಯನ್ನು ಮಾಡು, ಗ್ರಂಥಗಳನ್ನು ಓದು, ಅದು ಕೂಡ ಸತ್ಸಂಗವೇ. ಒಟ್ಟಿನಲ್ಲಿ ನನ್ನ ಅಂತಃಕರಣದಲ್ಲಿ ವಿಷಯ, ಸಂಸಾರದ, ರಾಗದ್ವೇಷದ, ಘರ್ಷಣೆಯ ಚಿಂತನೆ ಅನ್ನೋಂಥದ್ದು ಇರಬಾರ್ದು. ಯಾವ ವಿಚಾರವನ್ನು ಕೇಳಿದ ಮೇಲೆ, ಯಾವ ವಿಚಾರದ ಚಿಂತನೆಯನ್ನು ಮಾಡಿದ ಮೇಲೆ, ಯಾವುದನ್ನು ಓದೋದರಿಂದ ನನ್ನ ಅಂತಃಕರಣ ಹೊರಗಡೆಯ ಜಗತ್ತಿನ ಎಲ್ಲ ರಾಗದ್ವೇಷಗಳನ್ನು ಮರೆತು ಅದರಿಂದ ಮೇಲೇಳಬೇಕು, ಅದಕ್ಕೆ ಹೆಸರು ಸತ್ಸಂಗ. ಮೇಲೇಳಬೇಕಾದ್ರೆ ಅಂತಃಕರಣದ ಒಳಗಡೆಗೆ ಪ್ರಭುವಿನ ಚಿಂತನೆ ಇರಬೇಕು. ನಮ್ಮ ಮನಸ್ಸು ಪಾರಮಾರ್ಥಿಕದಲ್ಲಿ ಸ್ಥಿರವಾಗಿರಬೇಕು. ಗಮನಿಸಿ, ಅಂತಃಕರಣ, ಮನಸ್ಸು, ಬುದ್ಧಿ ಅನ್ನೋದು ಪ್ರಶಾಂತವಾಗಿದೆಯೋ, ಹಾಗಾದರೆ ಅದಕ್ಕೆ ಹೆಸರು ಸತ್ಸಂಗ. ಮನಸ್ಸು ಅಳ್ತಾ ಇದೆಯೋ, ಮನಸ್ಸು ಗಲಾಟೆ ಮಾಡ್ತಾ ಇದೆಯೋ, ಮನಸ್ಸು ನಾನಾ ಥರದ ಚಿಂತನೆ, ನಾನಾ ಥರದ ರಾಗದ್ವೇಷಗಳಲ್ಲಿ ಮುಳುಗಿದೆಯೋ, ಹಾಗಾದರೆ ಅದಕ್ಕೆ ಹೆಸರು ದುಸ್ಸಂಗ. ನಾರದರು ತಮ್ಮ ಭಕ್ತಿ ಸೂತ್ರದಲ್ಲಿ ಬಹಳ ಸುಂದರವಾದ ಒಂದು ಸೂತ್ರವನ್ನು ಹೇಳ್ತಾರೆ. ದುಸ್ಸಂಗ ಸರ್ವಥಾ ಏವ ತ್ಯಾಜ್ಯ. ದುಸ್ಸಂಗವನ್ನು ಬಿಟ್ಟುಬಿಡಬೇಕು. ಯಾರೋ ದುರ್ಜನರ ಸಹವಾಸವನ್ನು ಬಿಟ್ಟುಬಿಡಬೇಕು ನಾವು. ಸರಿ, ಅವತ್ತಿಂದ ಅನ್ವೇಷಣೆ ಶುರು. ಇವ್ರ ಹತ್ರ ಏನು ಯಾವ ಬೇಡಾದ ದುಸ್ಸಂಗಗಳಿವೆ, ದುರ್ಗುಣಗಳಿವೆ. ಗಮನಿಸಿ, ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣದಲ್ಲಿ ನಾವು ದುರ್ಗುಣಗಳನ್ನು ಹುಡುಕ್ತಾ ಹೋಗೋದಾದರೆ ಈ ಜಗತ್ತಿನಲ್ಲಿ ಸಜ್ಜನರು ಸಿಗೋದೇ ಇಲ್ಲ ನಮಗೆ.
ಯಾಕೆ? ಹೊರಗಡೆ ಜಗತ್ತಿನಲ್ಲಿ ದುರ್ಜನರಿಲ್ಲ, ದುರ್ಗುಣಗಳು ಮತ್ತೊಬ್ಬರಲ್ಲಿಲ್ಲ. ಮತ್ತೊಬ್ಬರಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಗುರುತಿಸ್ತಕ್ಕಂತಹ ಸ್ಪೆಷಾಲಿಟಿ ನಮ್ಮಲ್ಲಿ. ಮತ್ತು ದುಸ್ಸಂಗ ಸರ್ವಥಾ ಏವ ತ್ಯಾಜ್ಯ ಅಂತಕ್ಕಂಥ ಸೂತ್ರದ ಅರ್ಥ ದುರ್ಜನರ ಸಹವಾಸ ಮಾಡಬೇಡ ಅಂತಲ್ಲ, ಮನಸ್ಸಿನ ಸಂಘವನ್ನು ಬಿಡು. ಯಾಕೆ? ಎಲ್ಲ ದುರ್ಗುಣಗಳ ಆಗರ ನಮ್ಮ ಅಂತಃಕರಣ, ನಮ್ಮ ಮನಸ್ಸು ಬುದ್ಧಿ, ಆ ಮನಸ್ಸು ಬುದ್ಧಿಯಲ್ಲಿ ಯಾವಾಗ ಏನೇನು ವೃತ್ತಿಗಳು ಏರ್ಪಡ್ತಾವೋ ಆ ವೃತ್ತಿಗೆ ನಮ್ಮದು ಸಪೋರ್ಟ್ ಇದೆ. ಆ ವೃತ್ತಿಯ ಹಿಂದೆ ನಾವು ಓಡ್ತೀವಿ, ನಾವು ಆ ವೃತ್ತಿಯ ಹಿಂದೆ ಒಂದು ಶಕ್ತಿಯನ್ನು ಕೊಡ್ತೀವಿ. ಆದ್ದರಿಂದ ಆ ವೃತ್ತಿ ಬೃಹದಾಕಾರವಾಗಿ ಬೆಳೆದು ನಿಂತುಕೊಳ್ಳುತ್ತೆ. ಒಂದು ವೇಳೆ ಅಧ್ಯಾತ್ಮಜ್ಞಾನದ ಕಡೆಗೆ, ಸದ್ವಿಚಾರದ ಕಡೆಗೆ, ಆತ್ಮಜ್ಞಾನದ ಕಡೆಗೆ ಒಂದು ವೇಳೆ ನನ್ನ ಅಂತಃಕರಣವನ್ನು ನಾನು ಹೊರಡಿಸ್ತೀನೋ, ಅದಕ್ಕೆ ಹೆಸರು ಸತ್ಸಂಗ. ಆ ಥರದ ಚಿಂತನೆಯಲ್ಲಿ ನಾನು ನನ್ನ ಮನಸ್ಸನ್ನು ತೊಡಗಿಸಿಕೊಳ್ತೇನೋ, ಹಾಗಾದರೆ ಅದಕ್ಕೆ ಹೆಸರು ಸತ್ಸಂಗ. ಆದ್ದರಿಂದ ಅರ್ಥವಾಗಲಿ ಬಿಡಲಿ, ಎಲ್ಲಿ ಸತ್ಸಂಗ ಅನ್ನೋದು ನಡೀತಾ ಇದೆ ಹೋಗಿ ಕೂತ್ಕೋ. ಯಾಕೆಂದರೆ ಸತ್ಸಂಗದ ಮಹಿಮೆ ಅನ್ನೋದೇನಿದೆ ಬಹಳ ಅಪಾರ. ಅದರಿಂದ ಏನು ಲಾಭವಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ, ಈ ಕ್ಷಣಕ್ಕೆ ನಮ್ಗೆ ಅರ್ಥವಾಗೋದಿಲ್ಲ. ಆದರೆ ಅದರ ಚಿಂತನೆ, ಅದರ ವಿಚಾರ, ಅದರ ಆ ಒಂದು ಏನು ಆ ಜಾಗದಲ್ಲಿ ನಾನು ಕೂತ್ಕೊಂಡ್ರೆ ಸಾಕು, ನಮಗೆ ಗೊತ್ತಿಲ್ಲದೆಯೇ ನಮ್ಮ ಮನಸ್ಸು, ನಮ್ಮ ಶರೀರ, ನಮ್ಮ ಅಂತಃಕರಣ ಅನ್ನಿಸೋದು ಬದಲಾಗುತ್ತದೆ. ಅದರಿಂದ ಆಧ್ಯಾತ್ಮಿಕ ಈ ಸಾಧನೆಯಲ್ಲಿ ಸತ್ಸಂಗಕ್ಕೆ ಬಹಳ ಹೆಚ್ಚಿನ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಎಷ್ಟೋ ಬಾರಿ ಸತ್ಸಂಗಕ್ಕೆ ಹೋದಾಗ ನಮ್ಗೆ ಅರ್ಥವೇ ಆಗೋದಿಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಅಂಥೇಳಿ. ಪರವಾಗಿಲ್ಲ, ಗಮನಿಸಿ, ವಿಜ್ಞಾನ ಹೇಳುತ್ತೆ ನಾವೇನೇನು ಮಾತಾಡ್ತೀವಿ ಎಲ್ಲವೂ ಕೂಡ ಈ ಜಗತ್ತಲ್ಲಿ ನಾಶವಾಗೋದಿಲ್ಲ. ಏನೇ ಮಾತಾಡಲಿ ಅದು ಅಲೆಯ ರೂಪದಲ್ಲಿ ಈ ಆಕಾಶದಲ್ಲಿ ರೆಕಾರ್ಡ್ ಆಗುತ್ತಂತೆ, ಸ್ಥಿರವಾಗಿ ಇರುತ್ತಂತೆ. ಎಲ್ಲಿ ಸತ್ಸಂಗ ನಡೆದಿದೆ, ಎಲ್ಲಿ ವೇದಾಧ್ಯಯನ ಅನ್ನೋದು ನಡೀತಾ ಇದೆ, ಎಲ್ಲಿ ಸದ್ವಿಚಾರಗಳು ನಡೀತಾ ಇವೆ, ಎಲ್ಲಿ ವೇದಾಧ್ಯಯನ ಅಥವಾ ಏನೋ ಉಪನಿಷತ್ತಿನ ಚಿಂತನೆ ಅನ್ನೋದು ನಡೀತಾ ಇದೆ, ಗೊತ್ತಿಲ್ಲದೆಯೇ ಆ ಜಾಗದಲ್ಲಿ ಆ ರೀತಿಯ ಅಲೆಗಳಿರ್ತವೆ. ನಾವು ನೋಡ್ತೀವಿ, ಯಾವುದೋ ಮಂದಿರ ಅಂತೆ, ತೀರ್ಥವಂತೆ, ಕ್ಷೇತ್ರವಂತೆ ಎಲ್ಲ ಅನೇಕ ಕಡೆ ಹೋಗ್ತೀವಿ ನಾವು. ಕೆಲವು ಮಂದಿರಗಳಿಗೆ ಹೋದಾಗ, ಕೆಲವು ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ತನಕ ನಮ್ಮ ಅಂತಃಕರಣ ವಿಕ್ಷಿಪ್ತವಾಗಿರುತ್ತೆ. ಒಳಗಡೆ ಹೋದ್ಕೊಳ್ಳಿ ನಮ್ಮ ಮನಸ್ಸು ಅನಿಸೋದು ಶಾಂತವಾಗುತ್ತೆ. ಸ್ವಲ್ಪ ಹೊತ್ತಾದಮೇಲೆ ನಮ್ಗೆ ಅನಿಸುತ್ತೆ ಇಲ್ಲಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ, ಯಾಕೆ ಏನೋ ಚೆನ್ನಾಗಿದೆ ಇಲ್ಲಿ. ಯಾಕೆ ಹೇಳಿ? ಅಲ್ಲಿ ಆ ರೀತಿಯ ಚಿಂತನೆ ಅನ್ನೋದು ನಡೆದಿದೆ. ಯಾವಾಗ ನಾವು ಮಂದಿರದ ಒಳಗಡೆ ಹೋಗ್ತೀವಿ ಅಲ್ಲಿ ಎಷ್ಟು ಪ್ರಶಾಂತವಾದಂಥ ವಾತಾವರಣ ಇರುತ್ತೆ. ಯಾಕೆ? ಅಲ್ಲಿ ಮಂತ್ರೋಚ್ಚಾರಣೆ ಅನ್ನೋದು ನಡೀತಾ ಇರುತ್ತೆ ಯಾವಾಗಲೂ ಕೂಡ. ಅಲ್ಲಿ ಜಪತಪಾದಿಗಳು ಅನ್ನೋದು ನಡೀತಾ ಇರ್ತವೆ. ಯಾವಾಗ ಆ ರೀತಿಯ ಮಂತ್ರೋಚ್ಚಾರಣೆ, ಯಾವಾಗ ಆ ರೀತಿಯ ಜಪತಪಾದಿಗಳು, ಸಾತ್ವಿಕ ಕರ್ಮಗಳು ಘಟಿಸ್ತಾ ಇರ್ತಾವೋ ಅಲ್ಲಿ ಒಂದು ಪ್ರಶಾಂತತೆ ಇರುತ್ತೆ. ಯಾವಾಗ ನಾವು ಹೊರಗಡೆಯ ಸಂಸಾರದ ಜಂಜಾಟದ ಗಲಾಟೆಯಿಂದ ನರಳಿ ನಾವು ಒಳಗಡೆ ಹೋಗ್ತೀವಿ, ಒಳಗಡೆ ಹೋದ ಕೂಡಲೇ ಒಂದು ಕ್ಷಣ ಎಲ್ಲವನ್ನು ಕೂಡ ನಾವು ಮರೀತೀವಿ. ಹೊರಗಡೆಯ ಸಂಸಾರವನ್ನು ನಮ್ಮ ಕೈನಲ್ಲಿ ಮರೀಲಿಕ್ಕೆ ಸಾಧ್ಯವಾಯಿತೋ, ಹಾಗಾದರೆ ಅದಕ್ಕೆ ಹೆಸರು ಸತ್ಸಂಗ. ಅದನ್ನು ಹೇಳ್ತಾ ಇದ್ದಾಳೆ ಇವಳು, ಇವತ್ತು ನನಗೆ ಅಂಥ ಒಂದು ಸತ್ಸಂಗ ಸಿಕ್ತು. ಯಾಕೆ? ಸತ್ಸಂಗ ವ್ಯಕ್ತಿಯನ್ನು ರೂಪಾಂತರಣಗೊಳಿಸ್ತದೆ, ವ್ಯಕ್ತಿಯ ಚಿಂತನೆಯನ್ನು ಬದಲಾಯಿಸ್ತದೆ, ವ್ಯಕ್ತಿಯ ದೃಷ್ಟಿಕೋನವನ್ನು ಬದಲಾಯಿಸ್ತದೆ. ಎಲ್ಲಿ ತನಕ ನಾವು ಹೊರಗಡೆಯ ವಸ್ತು, ವಿಷಯ, ಜಗತ್ತಿನ ಕಡೆಗೆ ಇರ್ತೀವಿ, ನಾವು ಏನು ಮಾಡುತ್ತದೋ ನಮಗೆ ಇನ್ನೂ ಹೊರಗಡೆಗೆ ಇರುತ್ತೆ. ಗಮನಿಸಿ, ನೀವು ನಿಮಗೆ ಟೈಮ್ ಸಿಕ್ಕರೆ ಯಾವಾಗಲೂ ಟೈಮೇ ಇರುತ್ತೆ ನಮಗೆ. ಸುಮ್ಮನೆ ಮಾರ್ಕೆಟಲ್ಲಿ ಹೋಗಿ, ನೀವು ಮಾರ್ಕೆಟಲ್ಲಿ ಬಜಾರಲ್ಲಿ ಹೋದರೆ ಏನು ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು, ಹೋರ್ಡಿಂಗ್ಸು, ಲೈಟ್ಗಳು, ಎಂತೆಂಥ ಅಂಗಡಿಗಳು, ಏನವೆಲ್ಲ ಅವೆಲ್ಲ ನಮ್ಮನ್ನು ಎಳಿತಾ ಇವೆ. ಬಾ ಒಳಗೆ ಬಾ ಅಲ್ಲ, ವಸ್ತುಗಳು ಹೇಳ್ತಾ ಇವೆ ನನ್ನನ್ನು ಧರಿಸ್ಕೋ, ನೀನು ಇನ್ನೂ ಚೆನ್ನಾಗಿ ಕಾಣಿಸ್ತೀಯ. ವಸ್ತುಗಳು ಹೇಳ್ತಾ ಇದೆಯೋ ಅಥವಾ ನಮಗನ್ನಿಸ್ತಾ ಇದೆಯೋ?
ಗಮನಿಸಿ, ಹೊರಗಡೆಯ ಜಗತ್ತಿನ ಕಡೆ ಹೋಗಲಿಕ್ಕೆ ಬೇಕಾದಷ್ಟು ಮಾರ್ಗಗಳು, ಅಧ್ಯಾತ್ಮದ ಕಡೆಗೆ ಬರಲಿಕ್ಕೆ ಒಂದೇ ಮಾರ್ಗ, ಅದಕ್ಕೆ ಹೆಸರು ಸತ್ಸಂಗ. ಆದ್ದರಿಂದ ಹೆಚ್ಚು ನಾವು ಸತ್ಸಂಗದ ಕಡೆಗಿರಬೇಕು. ಯಾವಾಗ ಸತ್ಸಂಗದ ಕಡೆಗಿರ್ತೀವಿ ನಮ್ಮ ಮನಸ್ಸು ಅನ್ನೋದು ಶಾಂತವಾಗಿರುತ್ತೆ. ಯಾವಾಗ ನಮ್ಮ ಮನಸ್ಸು ಅನ್ನೋದು ಶಾಂತವಾಗುತ್ತೋ ಸರಿಯಾದ ರೀತಿಯ ಜೀವನವನ್ನು ಮಾಡುವ ಶಕ್ತಿ ಸಾಮರ್ಥ್ಯ ಅನ್ನೋದು ನಮಗೆ ಬರುತ್ತೆ. ಯಾವಾಗ ನನ್ನ ಮನಸ್ಸೇ ಸರಿ ಇಲ್ಲ, ಈ ಜಗತ್ತಿನಲ್ಲಿ ನಾವು ನೆಮ್ಮದಿಯ ಜೀವನವನ್ನು ಸಾಗಿಸ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಅವಳು ಹೇಳೋದು, ನಿನ್ನ ಅಂತಃಕರಣದ ಒಳಗಡೆಗೆ ರಘುನಾಥ ಅಂತಕ್ಕಂಥವನು ಸ್ಥಾಪಿತನಾಗಿದ್ದಾನೆ. ಆದ್ದರಿಂದ ಇಲ್ಲಿ ನಿನಗೆ ಯಾವುದು ಕೂಡ ದೊಡ್ಡ ಕಷ್ಟಗಳು ಅನ್ನೋದು ಇಲ್ಲವೇ ಇಲ್ಲ. ಯಾಕೆ? ನೀನು ಭಗವಂತನನ್ನು ಆಶ್ರಯಿಸಿದೀಯ. ಆದ್ದರಿಂದ ಯಶಸ್ವಿಯಾಗು, ನೀನು ಹೋಗ್ಬಾ, ಒಳಗಡೆ ಹೋಗು. ಅವಳು ಹೇಳ್ತಾಳೆ, ಯಾವ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಭಗವಂತನ ಚಿಂತನೆ ಅನ್ನೋದು ಇದೆಯೋ, ಸುಮೇರು ಪರ್ವತ ಅಂತಕ್ಕಂಥದ್ದು ಒಂದು ಧೂಳಿನ ಕಣ ಅಂತ. ಆ ರೀತಿಯಲ್ಲಿ ಅವಳಿಂದ ಒಂದು ಆಶೀರ್ವಾದವನ್ನು ಪಡೆದು ಒಳಗೆ ಹೋಗ್ತಾನವನು. ಒಳಗೆ ಹೋಗು, ನೋಡಿದರೆ ಕಕ್ಕಾಬಕ್ಕಿ ಜಗತ್ತಿನಲ್ಲಿ ಏನೇನು ಸೌಂದರ್ಯ ಅನ್ನೋದಿದೆ ಅದೆಲ್ಲವೂ ಕೂಡ ಅಲ್ಲಿತ್ತು. ಅತ್ಯಂತ ಸುಂದರವಾದಂತಹ ಕೊಳಗಳು, ಅತ್ಯಂತ ಸುಂದರವಾದಂತಹ ಮನೆಗಳು, ಅತ್ಯಂತ ಸುಂದರವಾಗಿರ್ತಕ್ಕಂಥ ತೋಟ, ಜಗತ್ತಿನಲ್ಲಿ ಏನೇನು ಸುಂದರ ಅನ್ನುವಂಥದ್ದು ಇತ್ತು ಎಲ್ಲವನ್ನೂ ಕೂಡ ರಾವಣ ಲಂಕೆಯಲ್ಲಿ ತಂದಿಟ್ಟಿತ್ತು. ಎಂತಹ ವ್ಯಕ್ತಿಯೂ ಕೂಡ ಲಂಕೆಯನ್ನು ನೋಡಿದರೆ ಮೋಹಿತರಾಗ್ತಾಯಿದ್ರು. ಏನು ಮನೆಗಳು, ಏನು ಕಟ್ಟಡಗಳು, ಎಂಥೆಂಥ ಅದ್ಭುತವಾಗಿರ್ತಕ್ಕಂಥ ಗಿಡಗಳು, ಹೂ ಹಣ್ಣುಗಳು, ಎಷ್ಟು ನೋಡಿದರೂ ಕೂಡ ತೃಪ್ತಿ ಆಗ್ತಾ ಇರಲಿಲ್ಲ, ಎಷ್ಟು ನೋಡಿದರೂ ಕೂಡ ಸಮಾಧಾನ ಆಗ್ತಾ ಇರಲಿಲ್ಲ. ಮತ್ತೆ ಮತ್ತೆ ನೋಡಬೇಕು, ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತಾ ಇತ್ತಂತೆ. ಅಂತಹ ಲಂಕೆ ಒಳಗಡೆ ಹೋಗ್ತಾನೋ, ಆಶ್ಚರ್ಯವಾಗುತ್ತಾನೆ. ಏನಪ್ಪ ಇದು, ಎಂಥ ಅದ್ಭುತ, ಏನು ವಿಚಿತ್ರ. ಜಗತ್ತೇ ಹಾಗೆ. ಜಗತ್ತಿನ ಕಡೆ ಯಾವಾಗ ನಾವು ಹೋಗ್ತೀವಿ, ಪ್ರತಿಯೊಂದು ವಸ್ತುವು ಕೂಡ ನಮ್ಮನ್ನು ಮೋಹಿಸ್ತದೆ, ಪ್ರತಿಯೊಂದು ವಸ್ತುವು ಕೂಡ ನಮ್ಮನ್ನು ಎಳೀತದೆ. ನಮಗೆ ಎಚ್ಚರ ಇರಬೇಕು. ಏನಕ್ಕೆ? ನಾನೇನಕ್ಕೆ ಬಂದಿದ್ದೇನೆ, ನನ್ನ ಮೂಲ ಗುರಿ ಏನು, ನನ್ನ ಮೂಲ ಉದ್ದೇಶ ಏನು ಅನ್ನುವಂಥದ್ದು. ಯಾವಾಗ ನಾನು ಮೂಲ ಗುರಿ, ನನ್ನ ಉದ್ದೇಶವನ್ನು ಮರೆತೆ ಸಮಸ್ಯೆ ಆಗುತ್ತೆ. ಯಾರಿಂದ? ವಸ್ತುಗಳಿಂದಲ್ಲ, ವಿಷಯಗಳಿಂದಲ್ಲ. ವಚನಕಾರರು ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾರೆ. ಹೆಣ್ಣು ಮಾಯೆ ಎಂಬರೋ ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮತ್ತು ಎನ್ನ ಮನದೊಳಗಣ ಆಶೆಯೇ ಮಾಯೆ ಕಾಣಣ್ಣ. ಸಮಸ್ಯೆ ಇರೋದು ನಮ್ಮ ಅಂತಃಕರಣದ ಒಳಗಡೆಗೆ. ವಸ್ತುಗಳಿಂದ ಎಲ್ಲೋ ಮೋಹಿತರಾಗ್ಬಿಡ್ತೀವಿ, ವಿಷಯಗಳಿಂದ ಎಲ್ಲೋ ಮೋಹಿತರಾಗ್ತೀವಿ. ನಾವು ಯಾವುದೋ ವಸ್ತು, ಸ್ತ್ರೀಯಿಂದ ಮೋಹಿತನಾಗ್ತೀವಿ, ಪುರುಷನಿಂದ ಮೋಹಿತರಾಗ್ತೀವಿ, ಯಾರ್ಯಾರನ್ನು ಬೈತಾ ಕೂತ್ಕೊಳ್ತೀವಿ. ಈ ಜಗತ್ತಿನಲ್ಲಿ ಇನ್ನೂವರೆಗೂ ಕೂಡ ಯಾವ ವಿಷಯ ವಸ್ತುಗಳು ಕೂಡ ನಮ್ಮನ್ನು ಬಾ ಅಂತ ಕರೆದಿಲ್ಲ, ನಾವಾಗೇ ಹೋಗಿದ್ವಿ. ಯಾವುದೋ ಸ್ವೀಟ್ ಸ್ಟಾಲ್ ಇರ್ತಕ್ಕಂಥ ಸ್ವೀಟ್ ನಮ್ಮನ್ನು ಕರೆದಿದೆಯಾ, ಅಥವಾ ಜ್ಯುವೆಲರಿ ಶಾಪಲ್ಲಿ ಇರ್ತಕ್ಕಂತಹ ಯಾವುದೋ ಆಭರಣ ನಮ್ಮನ್ನು ಕರೆದಿದೆಯಾ, ಅಥವಾ ಬಟ್ಟೆ ಅಂಗಡಿಯಲ್ಲಿರ್ತಕ್ಕಂಥ ಬಟ್ಟೆ ನಮ್ಮನ್ನು ಕರೆದಿದೆಯಾ? ಮತ್ತು ಹೇಗಿವೆ? ತಟಸ್ಥವಾಗಿ ಏನು. ಮತ್ತು ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ. ನಾವು ದಾಸರಾಗಿದ್ದೀವಿ. ಯಾವಾಗ ನನ್ನ ಮನಸ್ಸಿನ ಮೇಲೆ ನನಗೆ ಹತೋಟಿ ಇಲ್ಲ, ವಸ್ತುಗಳೆಲ್ಲವೂ ಸುಂದರವಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ತವೆ. ಯಾವ ವ್ಯಕ್ತಿ ತನ್ನ ಮನಸ್ಸಿನ ಮೇಲೆ ಹತೋಟಿ ಅನ್ನೋಂಥದ್ದು ಇದೆಯೋ, ವಸ್ತುಗಳನ್ನು ನೋಡ್ಲಿಕ್ಕೆ ಶುರು ಮಾಡ್ತಾವನವನು, ವಸ್ತುಗಳಿಂದ ಮೋಹಿತನಾಗೋದಿಲ್ಲ. ಎಂತೆಂಥ ಜನ ಇದರಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥವ್ರು ಅಲ್ಲ. ರಾವಣ, ನಾವು ರಾಮಾಯಣ ಓದ್ತಾ ಇರೋದ್ರಿಂದ ನಮಗೇನು ಅನಿಸುತ್ತೆ, ಸೀತೆ ಒಬ್ಬಳನ್ನೇ ಅಪಹರಿಸ್ಕೊಂಡು ಬಂದ ಅಂತ. ಇಲ್ಲ, ರಾವಣ ಯಾರ್ಯಾರು ಹೆಂಡತಿಯರು ಚೆನ್ನಾಗಿ ಕಾಣ್ತಾರೆ ಎಲ್ಲರನ್ನೂ ಅಪಹರಿಸ್ಕೊಂಡು ಹೋಗಿದ್ದ. ಯಾಕೆಂದರೆ ಅವನ ಹತ್ರ ಬಲ ಇತ್ತು, ಅವನ ಹತ್ರ ಐಶ್ವರ್ಯ ಇತ್ತು, ಅವನ ಹತ್ರ ಸಂಪತ್ತಿತ್ತು, ಅವನ ಹತ್ರ ಅಧಿಕಾರ ಇತ್ತು.
ಯಾರ ಹತ್ರ ಬಲ ಇದೆ, ಯಾರ ಹತ್ರ ಸಂಪತ್ತಿದೆ, ಯಾರ ಹತ್ರ ಅಧಿಕಾರ ಇದೆ, ಈ ಜಗತ್ತಿನಲ್ಲಿ ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಯಾಕೆಂದರೆ ಉಳಿದವರೆಲ್ಲ ದುರ್ಬಲರು, ಯಾರು ಅವ್ರನ್ನ ಪ್ರತಿಭಟಿಸೋರು? ಅವತ್ತಲ್ಲ, ಇವತ್ತಲ್ಲ, ಮುಂದೆ ಅಲ್ಲ, ಎಲ್ಲ ಕಾಲದಲ್ಲೂ ಜಗತ್ತು ಹೀಗೆ ಇದ್ದದ್ದು. ಹೌದು. ನಾವು ರಾಮನನ್ನು ಕುರಿತಾದಂತಹ ಕಥೆಯನ್ನು ಶ್ರವಣ ಅಥವಾ ಅಧ್ಯಯನ ಮಾಡ್ತಾ ಇರೋದರಿಂದ ರಾಮನ ಹೆಂಡತಿ ಸೀತೆಯನ್ನು ಕರ್ಕೊಂಡು ಹೋಗಿದ್ದನ್ನು ನಾವು ಚಿಂತನೆ ಮಾಡ್ತೀವಿ. ಅದೆಷ್ಟು ಜನರನ್ನು ತೊಗೊಂಡು ಹೋಗಿದ್ದಾನೆ, ಅಷ್ಟು ಜನರಿಗೆ ಏನೇನು ಮಾಡಿದ ಗೊತ್ತಿಲ್ಲ ನಮಗೆ. ಎಷ್ಟೋ ಸಾರಿ ಏನಾಗುತ್ತೆ, ಅತ್ಯಂತ ಸುಂದರವಾಗಿರ್ತಕ್ಕಂಥ ಅದನ್ನೆಲ್ಲ ನೋಡುವಾಗ ಯಾವಾಗ ನಮ್ಮ ಅಂತಃಕರಣ ವಿಷಯಗಳ ಪ್ರತಿ ಆಕರ್ಷಿತವಾಗುತ್ತದೋ ಗೊತ್ತಿಲ್ಲದೆ ನಾವು ಅದ್ರ ಜೊತೆಗೆ ಹರ್ಕೊಂಡು ಹೊರಟೋಗ್ಬಿಡ್ತೀವಿ. ಏನು ಮಾಡಿದರೂ ಎಲ್ಲವೂ ಕೂಡ ಸರಿ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗೆ ಒಂದೊಂದು ಬಿಲ್ಡಿಂಗು, ಒಂದೊಂದು ರಸ್ತೆ, ಒಂದೊಂದು ಪಾರ್ಕು ಎಲ್ಲವನ್ನು ನೋಡ್ತಾ ಮೋಹಿತನಾದ ಆಂಜನೇಯ ಅವನಂದ, ಏನಿದು, ಎಂಥ ಅದ್ಭುತ, ಏನೆಲ್ಲ ಮಾಡಿದಾನೇನು. ಸುಮಾರು ಹೊತ್ತೆಲ್ಲ ನೋಡಿ ತನ್ನನ್ನೇ ತಾನು ಮರೆತ ಮತ್ತೆ ನೆನಪಾಯ್ತು ಅವನಿಗೆ, ನಾನು ಬಂದದ್ದು ಏನಕ್ಕೆ. ಆಮೇಲೆ ನೋಡ್ತಾನೆ, ಇದ್ದುದರಲ್ಲೇ ಬಹಳ ಅತ್ಯಂತ ಅದ್ಭುತ ಸುಂದರವಾದಂಥ ಒಂದು ಅರಮನೆಯನ್ನು ನೋಡ್ತಾನೆ. ಒಳಗಡೆ ಪ್ರವೇಶ ಮಾಡ್ತಾನೆ. ಮನೆಯನ್ನು ಹುಡುಕ್ತಾನೆ. ಆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳು, ಆ ಮನೆಯಲ್ಲಿರ್ತಕ್ಕಂಥ ಅಲಂಕಾರಿಕ ಆ ವಸ್ತುಗಳು, ಜೋಡಿಸಿರ್ತಕ್ಕಂಥ ಒಂದು ರೀತಿ. ಯಾಕಂದರೆ ಅವನು ರಾತ್ರಿ ಒಳಗಡೆ ಪ್ರವೇಶ ಮಾಡಿದ್ದು ಲಂಕೆಯ ಒಳಗಡೆಗೆ. ಆವಾಗ ಅವನಿಗೆ ಗೊತ್ತಾಗುತ್ತೆ, ಓ, ನಾನು ರಾವಣನ ಅರಮನೆಯಲ್ಲೇ ಇದ್ದೇನೆ. ಎಲ್ಲ ಕಡೆ ಹೋಗ್ತಾನೆ. ಗಮನಿಸಿ, ಯಾವ ಮನೆಗೆ 100 ಬಾಗಿಲುಗಳು ಇರ್ತವೋ ಅದನ್ನು ಅರಮನೆ ಅಂತ ಕರೀತಾರೆ. ಎಲ್ಲವನ್ನು ಹುಡುಕ್ದವನು. ಹುಡುಕಿ ಒಂದು ಕಡೆಗೆ ಬೆಡ್ರೂಮ್ಗೆ ಹೋಗ್ತಾನೆ. ಸೀತೆಯ ಬಗ್ಗೆ ಯಾರು ಏನು ಹೇಳಿದ್ರು ಎಲ್ಲ ಲಕ್ಷಣಗಳಿರ್ತಕ್ಕಂಥ ಒಬ್ಬ ಸ್ತ್ರೀಯಲ್ಲಿದ್ದಾಳೆ. ಆಶ್ಚರ್ಯ ಆಗೋಯ್ತು ಅವನಿಗೆ, ತಲೆ ಕೆಟ್ಟೋಯ್ತು. ಸೀತಾಮಾತೆ ಇಲ್ಲಿ, ರಾಮ ಹೇಳಿದ್ದ, ಉಳಿದವರೆಲ್ಲರೂ ಕೂಡ ಹೇಳಿದ್ರು, ಕೇಳಿದ್ದ ಅವನು. ಅದನ್ನೆಲ್ಲ ನೋಡಿದ ಮೇಲೆ ಅವನಿಗೆ ಗೊತ್ತಾಯಿತು, ಓ, ಇಲ್ಲ, ಇವಳು ಸೀತೆ ಅಲ್ಲ. ಅವನಿಗೆ ಗೊತ್ತಾಯಿತು, ಇಲ್ಲಿ ಇರೋದು ಯಾರು? ಮಂಡೋದರಿ, ರಾವಣನ ಹೆಂಡತಿ ಮಂಡೋದರಿ. ಮತ್ತೊಂದು ಕಡೆ ನೋಡ್ತಾನೆ, ರಾವಣ ಕೂಡ ಇದ್ದಾನಲ್ಲಿ. ಒಂದು ಗೊತ್ತಾಯಿತು ಅವನಿಗೆ, ರಾವಣನ ಅರಮನೆಯಲ್ಲಿ ಸೀತೆ ಅಂತಕ್ಕಂಥವಳು ಇಲ್ಲ. ಹಾಗಾದ್ರೆ ಎಲ್ಲಿರ್ಬೋದು? ಹೊರಗೆ ಬಂದ ನೋಡ್ತಾನೆ, ಇಡೀ ಲಂಕೆ ಅನ್ನೋಂಥದ್ದು ಕೇವಲ ಭೋಗನಗರಿ. ಬರೀ ತಿನ್ನೋದು, ಕುಡಿಯೋದು, ನೃತ್ಯ ಮಾಡೋದು, ಹಾಹಾಕಾರಗಳು, ಕೇವಲ ಭೋಗ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಹೇಳಿಕೆಳಿ ರಾಕ್ಷಸರು. ಅದನ್ನೇ ನೋಡ್ತಾ ಎಲ್ಲವನ್ನು ಸುತ್ತಾಡ್ಕೊಂಡು ಹೋಗುವಾಗ ಬೆಳಿಗ್ಗೆ 4:15, ರಾತ್ರಿಯಲ್ಲಿ ಇಷ್ಟೆಲ್ಲ ನೋಡೋಷ್ಟೊತ್ತಿಗೆ ಅವನಿಗೆ ಬೆಳಗ್ಗೆ 4:15 ಆಗುವಾಗ ಯಾವುದೋ ಒಂದು ಮನೆ ಹತ್ತಿರ ಹೋಗ್ತಾನೆ. ಒಂದು ಮನೆ ಹತ್ತಿರ ಹೋದರೆ ಆ ಮನೆಯಲ್ಲಿ ಲೈಟ್ ಇದೆ. ಮನೆ ಎದುರುಗಡೆಗೆ ಒಂದು ತುಳಸಿ ಗಿಡವಿದೆ. ಮನೆಯ ಮೇಲೆ ಹರಿನಾಮವನ್ನು ಬರೆದಿದ್ದಾರೆ. ಗಮನಿಸಿ, ಈ ಜಗತ್ತಿನಲ್ಲಿ ಎಷ್ಟೇ ದುಷ್ಟರಿರಲಿ, ಆ ದುಷ್ಟರ ನಡುವೆ ಒಬ್ಬರು ಒಳ್ಳೆಯವರು ಇರ್ತಾರೆ. ಎಷ್ಟೇ ಒಳ್ಳೆಯವರಿರಲಿ, ಅವ್ರ ನಡುವೆ ಒಬ್ಬ ದುಷ್ಟರು ಇರ್ತಾರೆ. ಆ ಮನೆಯನ್ನು ನೋಡಿ ಆಶ್ಚರ್ಯವಾಯಿತಂತೆ ಆಂಜನೇಯನಿಗೆ. ಅರೆ, ತುಳಸಿ ಗಿಡ, ಭಗವಂತನ ನಾಮವನ್ನು ಬರೆದಿದ್ದಾರೆ. ಬೆಳಗಿನ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದು ಯಾರೋ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಆಶ್ಚರ್ಯ, ಯಾರಿರ್ಬೋದು? ಏನೇ ಇರಲಿ, ಆಂಜನೇಯನಿಗೆ ಬಹಳ ವಿಶೇಷವಾದಂಥ ಒಂದು ಶಕ್ತಿ ಇತ್ತು. ಒಬ್ಬ ಬ್ರಾಹ್ಮಣನ ವೇಷವನ್ನು ಧರಿಸ್ಕೊಂಡು ಹೋಗಿ ಸುಮಾರು ಹೊತ್ತು ಕಾಯ್ದ, ಬಾಗಿಲು ತೆಗಿತಾರೇನೋ ಅಂಥೇಳಿ ಬಾಗಿಲು ತೆಗಿಲಿಲ್ಲ. ಅವನಿಗನ್ನಿಸ್ತು, ಒಳ್ಳೆಯವರು ಎಲ್ಲೇ ಒಳ್ಳೆಯವರು ಸಿಗಲಿ, ಅವರನ್ನು ನಾವೇ ಹೋಗಿ ಭೇಟಿ ಆಗಬೇಕಾಗ್ತದೆ, ನಾವೇ ಹೋಗಿ ಮಾತಾಡಿಸ್ಬೇಕು. ಅವ್ರು ನಮ್ಮನ್ನು ಮಾತಾಡಿಸ್ತಿದ್ರು ಪರವಾಗಿಲ್ಲ, ನಾವೇ ಹೋಗ್ಬೇಕು ಅವ್ರ ಹತ್ರ, ನಾವೇ ಹೋಗಿ ಮಾತಾಡ್ಸೋಣ ಅಂಥೇಳಿ ಹೋಗಿ ಬಾಗಿಲು ಬಡಿತಾನೆ. ಬಾಗಿಲು ಬಡಿದ್ರೆ ಬಾಗಿಲು ತೆಗಿತಾನೆ ವಿಭೀಷಣ. ಇವನು ನೋಡಿ ಆಶ್ಚರ್ಯವಾಗುತ್ತೆ. ಬೆಳಿಗ್ಗೆ ಎದ್ದು ಒಬ್ಬ ಬ್ರಾಹ್ಮಣ ನಮ್ಮ ಮನೆಗೆ ಬಂದಿದ್ದಾನೆ. ವಿಭೀಷಣ ನಮಸ್ಕರಿಸ್ಬಿಡ್ತಾನೆ. ನಮಗೆ ಬ್ರಾಹ್ಮಣೋತ್ತಮ, ನಮ್ಮ ಮನೆಗೆ ಯಾಕೆ ಬಂದಿದೆಯಾ?
ಯಾರು ನೀನು? ನಿನ್ನನ್ನು ನೋಡಿದರೆ ಒಬ್ಬ ಹರಿಭಕ್ತನ ಹಾಗೆ ಕಾಣಿಸ್ತಾ ಇದೆಯಾ? ಯಾರು ನೀನು? ಅವನಂತ ನಾನು ಒಳಗೆ ಬರ್ಬೋದು? ಖಂಡಿತ ಬಾ. ಒಳಗಡೆ ಬಂದು ಕೂತ್ಕೋತಾರೆ. ಕೂತ್ಕೊಂಡ ಮೇಲೆ ಅವನು ಹೇಳ್ತಾನೆ, ನಿನ್ನ ಮನೆ ಈ ಲಕ್ಷಣಗಳು, ಎದುರುಗಡೆ ಇರತಕ್ಕಂತಹ ತುಳಸಿ ಗಿಡ, ನಿನ್ನ ಮನೆ ಮೇಲೆ ಬರೆದಿರ್ತಕ್ಕಂತಹ ಹರಿನಾಮ, ಇದೆಲ್ಲವನ್ನು ನೋಡಿ ನನಗನ್ನಿಸ್ತು ನೀನೊಬ್ಬ ಭಕ್ತ ಇಲ್ಲಿದೆಯಾ. ಏಕೆಂದರೆ ಇಡೀ ಲಂಕೆಯಲ್ಲಿ ನಾನು ನೋಡಿದ್ದು ಕೇವಲ ಭೋಗ ಮಾತ್ರ. ಅವನಂತಾನೆ, ನೀನು ಕೂಡ ಒಬ್ಬ ಹರಿಭಕ್ತನ ಹಾಗೆ ಕಾಣಿಸ್ತಾ ಇದೆಯಾ, ನೀನು ಯಾರು? ಆವಾಗ ಆಂಜನೇಯ ಹೇಳ್ತಾನೆ, ಇವನ ಹತ್ರ ಏನು ತೊಂದರೆ ಇಲ್ಲ. ತನ್ನ ನಿಜರೂಪವನ್ನು ತೋರಿಸ್ತಾನೆ. ಅವನು ಹೇಳ್ತಾನೆ, ರಾಮನ ದೂತನಾಗಿ ಬಂದಿದ್ದೇನೆ, ಸೀತೆಯ ಹುಡುಕಾಟದಲ್ಲಿ ನಾನು ಬಂದಿದ್ದೇನೆ. ಇಲ್ಲಿ ಎಲ್ಲರೂ ಕೂಡ ನನಗೆ ಸಿಕ್ಕವರು ಯಾರೋ? ಕೇವಲ ಭಕ್ಷಕರು, ನನ್ನನ್ನು ಸಾಯಿಸ್ಲಿಕ್ಕೆ ಹೊರಟವರು, ನನ್ನನ್ನು ತಿನ್ನಲಿಕ್ಕೆ ಹೊರಟವರು ಎಲ್ಲರೂ ಕೂಡ ನೀನೊಬ್ಬನೇ ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತೀನಿ. ಸುಮಾರು ಹೊತ್ತು ಮಾತುಕತೆ ಆಗುತ್ತೆ. ಮಾತುಕತೆ ಆದಮೇಲೆ ಆಂಜನೇಯ ಕೇಳ್ತಾನೆ, ನಿನ್ನಿಂದ ನನಗೆ ಸಹಾಯ ಸಿಗ್ಬೋದು? ಏನು? ಎಲ್ಲಿದ್ದಾಳೆ ಸೀತಾಮಾತೆ? ವಿಭೀಷಣನಿಗೆ ಒಬ್ಬ ಮಗಳಿದ್ರು, ತ್ರಿಜಟ ಅಂತ ಹೇಳಿ. ಅವಳು ಲಂಕೆಯಲ್ಲಿ, ಅದರಲ್ಲೂ ಸೀತೆಯ ಸೆಕ್ಯೂರಿಟಿ ಇನ್ಚಾರ್ಜ್ ಆಗಿದ್ಳು ಅವಳು. ಹೀಗಾಗಿ ವಿಭೀಷಣಿಗೆ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಿತ್ತು. ವಿಭೀಷಣನಿಗೆ ಇನ್ನೊಬ್ಬಳು ಮಗಳಿದ್ಲು, ಅನಲ ಅಂಥೇಳಿ. ಅವಳಿಗೆ ವಿಭೀಷಣನಿಗಿಂತಲೂ ಕೂಡ ರಾವಣಂದರೆ ಭಾಳ ಪ್ರೀತಿ, ತುಂಬ ಪ್ರೀತಿ. ಹೀಗಾಗಿ ವಿಭೀಷಣ ಏನೇ ಮಾಡಿದರೂ ವಿಭೀಷಣನ ಮೇಲೆ ರಾವಣ ಅಷ್ಟೊಂದು ಅನುಮಾನ ಪಡ್ತಿರಲಿಲ್ಲ. ಯಾಕೆಂದರೆ ಮಕ್ಕಳು ಅಷ್ಟು ಪ್ರೀತಿ ತೋರಿಸೋರು. ವಿಭೀಷಣ ಹೇಳ್ದ, ಹೌದು ನನಗೆ ಗೊತ್ತಿದೆ ಇಂಥ ಕಡೆ ಇದ್ದಾಳೆ, ಆದರೆ ನಾನು ಬಂದು ತೋರಿಸ್ಲಿಕ್ಕೆಲ್ಲ ಆಗೋದಿಲ್ಲ, ನಾನು ಡೈರೆಕ್ಷನ್ ಕೊಡ್ತೀನಿ, ನೀನು ಇಂಥ ಕಡೆ ಹೋಗ್ಬೋದು ನೀನು. ಅವನ ಅಪ್ಪಣೆಯಂತೆ ಅವನು ಹೋಗ್ತಾನೆ. ಅಷ್ಟೊತ್ತಿಗೆಲ್ಲ ಬೆಳಗ್ಗೆ ಹೊತ್ತಾಗಿರುತ್ತೆ. ಅಶೋಕವನದಲ್ಲಿ ಸೀತೆ ಸಿಕ್ಕಿಬಿಡ್ತಾಳೆ ಅವನಿಗೆ. ಅವಳನ್ನು ನೋಡಿದ ಕೂಡಲೇ ಅವನಿಗೆ ಗೊತ್ತಾಗುತ್ತೆ. ಯಾಕೆ? ತಲೆ ಎತ್ತಿಲ್ಲ, ತಲೆ ಕೆಳಗಡೆಗೆ ಕೇವಲ ರಾಮನಾಮವನ್ನು ಜಪಿಸ್ತಾ ಕೂತ್ಕೊಂಡಿದ್ದಾಳು. ಸುತ್ತಲೂ ಕೂಡ ರಾಕ್ಷಸರು ಕೂತ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಹೆದರಿಸ್ತಾ ಇದ್ದಾರೆ. ಅವಳಿಗೆ ಭಯಾನಕವಾದಂಥ ಹಿಂಸೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಶೋಕವನದಲ್ಲಿ ಮೇಲ್ಗಡೆ ಹೋಗಿ ಕೂತ್ಕೊಂಡ. ಅಷ್ಟೊತ್ತಿಗೆ ಏನೋ ದೊಡ್ಡ ಗಲಾಟೆ ಶುರುವಾಯಿತು. ಅನೇಕ ರಾವಣನ ರಾಣಿಯರು ಎಲ್ಲರೂ ಸೇರಿ ರಾವಣ ಅಶೋಕವನಕ್ಕೆ ಬಂದ. ಪ್ರತಿ ದಿವಸವೂ ಬರ್ತಿದ್ದ. ಯಾಕಂದರೆ ರಾವಣನಿಗೆ ಒಂದು ಶಾಪ ಇತ್ತು, ಅವನು ಬಲವಂತವಾಗಿ ಯಾವ ಸ್ತ್ರೀಯನ್ನು ಕೂಡ ಭೋಗಿಸುವ ಹಾಗಿರಲಿಲ್ಲ. ಮತ್ತು ಅವಳಾಗೆ ಒಪ್ಪಬೇಕು ಅಂದರೆ ಮಾತ್ರ ಅವಳ ಜೊತೆಗೆ ಭೋಗ ಮಾಡಲಿಕ್ಕೆ ಸಾಧ್ಯ, ಇಲ್ಲ ಅವನು ಸತ್ತೋಗ್ತಿದ್ದ. ಅದರಿಂದ ಹೇಗಾದರೆ ಮಾಡಿ ಒಪ್ಪಿಸ್ತಿದ್ದ ಅವನು. ಅದೇ ರೀತಿಯಲ್ಲಿ ಸೀತೆಯನ್ನು ಕೂಡ ಬಂದು ಹೇಳ್ದ, ಏನಾಯಿತು? ಅವಳು ಅವನಿಗೆ ಮುಖ ಕೊಟ್ಟು ಕೂಡ ಮಾತಾಡ್ತಿರ್ಲಿಲ್ವಂತೆ, ಒಂದು ಹುಲ್ಲಿನ ಕಡ್ಡಿಯನ್ನು ಇಟ್ಕೊಂಡು ಮಾತಾಡ್ತಿದ್ಲು. ಇದನ್ನೆಲ್ಲ ನೋಡ್ತಾ ಇದ್ದಾನೆ ಆಂಜನೇಯ ಮರದ ಮೇಲ್ಗಡೆ ಕೂತ್ಕೊಂಡು. ಏನೇನೆಲ್ಲ ಹೇಳ್ದ. ಸೀತೆ ಹೇಳಿದ್ಲು, ನೋಡು ನನ್ನ ರಾಮ ಬರ್ತಾನೆ, ಒಮ್ಮೆ ನನ್ನ ರಾಮ ಅಂತಕ್ಕಂಥ ಲಂಕೆಗೆ ಬಂದನೋ ಈ ಲಂಕೆ ಸುಟ್ಟು ಭಸ್ಮವಾಗುತ್ತೆ. ಇಷ್ಟು ಸಿಟ್ಟು ಬಂತು ಅವನಿಗೆ, ರಾವಣನಿಗೆ. ಅವನಂತ, ಎಲ್ಲಿ ರಾಮ, ಎಲ್ಲಿ ಲಂಕೆ? ಕನಸು ಕಾಣ್ತಾ ಇದೆಯಾ ನೀನು? ನನ್ನನ್ನು ಮದುವೆ ಆಗ, ನೀನು ಈ ಲಂಕೆಯ ರಾಣಿಯನ್ನಾಗಿ ಮಾಡ್ತೀನಿ. ನಾವು ಯಾರ ಹತ್ರ ಒಂದು ಕೆಲಸವನ್ನು ಮಾಡಿಸ್ಬೇಕಾದ್ರೆ ಸಾಮ ದಾನ ಭೇದ ದಂಡ ಉಪಯೋಗಿಸ್ತೀವಿ ನಾವು, ಹೌದು. ಮೊದಲು ಹೊಗಳ್ತೀವಿ, ಇಲ್ಲ ಏನೋ ಒಂದಿಷ್ಟು ಕೊಟ್ಟು, ಏನೋ ಒಂದು ಲಂಚ ಪಂಚ ಕೊಟ್ಟು ಏನೋ ಒಂದಿಷ್ಟು ಮಾಡ್ತೀವಿ. ಇಲ್ಲ ಭೇದ, ನೋಡು ಅವರನ್ನು ನೋಡು ಇವರನ್ನು ನೋಡು, ಮತ್ತೊಬ್ಬರ ಜೊತೆಗೆ ಹೋಲಿಕೆಯನ್ನು ಮಾಡಿ ಮೇಲೆ ಕೀಳು ಮಾಡಿ ವ್ಯಕ್ತಿಯನ್ನು ಕೆಲಸ ಮಾಡಿಸ್ಕೊಳ್ತೀವಿ. ಏನೂ ಕೆಲಸ ಆಗಲಿಲ್ಲ, ದಂಡ ಶಿಕ್ಷೆಯನ್ನು ಕೊಟ್ಟು ಆ ಕೆಲಸವನ್ನು ಮಾಡಿಸ್ಕೊಳ್ತೀವಿ. ರಾವಣ ಕೂಡ ಅಷ್ಟೇ ಅನೇಕ ಥರದಲ್ಲಿ ಪ್ರಯತ್ನ ಪಟ್ಟ. ಅವು ಮುಖ ಎತ್ತೇ ನೋಡ್ತಾ ಇಲ್ಲ, ಇವನ್ನು ನೋಡಲಿಕ್ಕೆ ರೆಡಿ ಇಲ್ಲ.
ಹುಲ್ಕಡ್ಡಿನ ಇಟ್ಕೊಂಡು ಮಾತಾಡ್ತಾ ಇದ್ದಾಳೆ ಅವಳು. ತುಂಬ ಸಿಟ್ಟು ಬಂತು ಅವನಿಗೆ. ಅವನು ಹೇಳ್ದ, ನಿನಗೆ ಇನ್ನು ಹೆಚ್ಚಂದರೆ 30 ದಿನಗಳ ಕಾಲ ಸಮಯ ಕೊಡ್ತೀನಿ ನಾನು, ಇಲ್ಲ ನಿನ್ನ ರುಂಡವನ್ನು ಚೆಂಡಾಡ್ತೀನಿ ನಾನು. ಅದಕ್ಕೆ ಸರಿಯಾಗಿ ಆ ರಾಗದ್ವೇಷಗಳು, ಅವನ ಮಾತು ಇವಳ ಮಾತುಗಳಿಗೆಲ್ಲ ಆಗಿ ಮಾತಿಗೆ ಮಾತು ಬೆಳೆದು ರಾವಣನಿಗೆ ತುಂಬ ಸಿಟ್ಟು ಬಂತು. ಅವನಿಗೆ ಎಷ್ಟು ಸಿಟ್ಟು ಬಂತು ಅಂತಂದರೆ, ಕತ್ತಿಯನ್ನು ತೆಗೆದು ನಾನು ಇವತ್ತೇ ಕೊಲ್ತೀನಿ ಅಂತ ಹೋಗ್ತಾನಂತೆ. ಮಂಡೋದರಿ ಹೇಳಿದ್ಲು, ಇಲ್ಲ ತಪ್ಪು, ಹಿಂಗೆ ಮಾಡಬಾರ್ದು, ನೀನು ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡು ಹೋಗ್ತಾಳೆ. ವಾಪಸ್ ಹೋಗುವಾಗ ಮಾತ್ರ ಅವಳು ಹೇಳ್ತಾಳಂತೆ, ಅವನು ಎಲ್ಲ ರಾಕ್ಷಸರಿಗೆ ಇನ್ನೂ ಹೆಚ್ಚಿನ ಶಿಕ್ಷೆಯನ್ನು ಕೊಡಿ, ಹೆಚ್ಚಿನ ಹಿಂಸೆಯನ್ನು ಕೊಡಿ ಇವಳಿಗೆ, ಹೇಗಾದರೂ ಮಾಡಿ 30 ದಿವಸದ ಒಳಗಡೆ ಇವಳು ಒಪ್ಕೋಬೇಕು, ನನ್ನನ್ನು ಮದುವೆ ಆಗಬೇಕು ಹೇಳಿ ಹೊರಟೋದು. ಸಹಜ ರಾಜನ ಆಜ್ಞೆ, ಉಳಿದವರೆಲ್ಲರೂ ಅವಳಿಗೆ ಮತ್ತೆ ಬೈಯೋದು, ಕಿರಿಕಿರಿ ಕಾಟ ಶುರು ಮಾಡಿದ್ರು. ತ್ರಿಜಟೆ ಯಾಕೋ ಅವತ್ತಿಂದ ಲೇಟಾಗಿ ಬಂದಿತ್ತು. ಅವ್ರು ಕೇಳಿದ್ರು, ರಾವಣ ಬಂದು ಹೋದ, ನೀನು ಬಂದೇ ಇಲ್ಲ, ಏನೋ ಲೇಟ್ ಆಯ್ತು ಇವತ್ತು, ಏನಾಯಿತು ಗೊತ್ತಾ? ಅವಳು ಹೇಳಿದ್ಲು, ಅವ್ರು ಏನಾಯಿತು ಗೊತ್ತಾ ಅಲ್ಲ, ನಾನೇನಾಯಿತು ಅಂತ ಹೇಳ್ತೀನಿ ಕೇಳಿ ಫಸ್ಟ್. ಏನಾಯಿತು ಅಂತ, ನನಗೆ ಇವತ್ತು ಬೆಳಗಿನ ಜಾವ ಒಂದು ಕನಸು ಬಿದ್ದಿತ್ತು, ಇಡೀ ಲಂಕೆ ಭಸ್ಮವಾಗಿತ್ತು. ರಾವಣನನ್ನು ತಲೆ ಬೋಳಿಸಿ ಒಂದು ಹೇಸರ ಗತ್ತಿ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾಯಿದ್ರು. ಎಲ್ಲ ಕಡೆಗೂ ಕೂಡ ಬರೀ ಹಾಹಾಕಾರ ಇತ್ತು. ಇದು ಒಳ್ಳೆಯ ಲಕ್ಷಣ ಅಲ್ಲ. ಆದ್ದರಿಂದ ನೀವೇನು ಸೀತೆಗೆ ಹಿಂಸೆಯನ್ನು ಮಾಡ್ತಾಯಿದ್ರಿ, ಇದನ್ನು ನಿಲ್ಲಿಸಿ. ಯಾಕೆ? ಇವಳು ಮನಸ್ಸು ಮಾಡಿದರೆ ಅಟ್ಲೀಸ್ಟ್ ನಾವಾದರೂ ಬದುಕ್ಬೋದು, ಇಲ್ಲ ಇಡೀ ಲಂಕೆಯಲ್ಲಿರೋರು ಎಲ್ಲರೂ ಕೂಡ ನಾವು ಸತ್ತು ಹೋಗ್ತೀವಿ. ಯಾರೇ ರಾಜ ಇರಲಿ, ಯಾರೇ ನಾಯಕ ಇರಲಿ, ಯಾರೇ ದೊಡ್ಡವರಿರಲಿ, ಅವರ ಆಜ್ಞೆಯೆಲ್ಲ ಸರಿ, ಮೊದಲು ನಮ್ಮ ಜೀವ ಅನ್ನೋದು ಬಹಳ ಮುಖ್ಯ. ಆ ರಾಕ್ಷಸಿಯರು ಯಾರ ಜೊತೆಗಿದ್ದರೂ ಭಯ ಹೋಯ್ತು ಅವ್ರಿಗೆ. ಮತ್ತು ಏನು ಮಾಡೋದು ನಾವು? ಹೆದರಿಸ್ಬೇಡಿ, ಅವಳು ಸೇವೆಯನ್ನು ಮಾಡಿರಿ. ಎಷ್ಟು ವಿಚಿತ್ರ ನೋಡಿ, ಹಿಂಸೆ ಕಮ್ಮಿ ಆಯಿತು. ಮೇಲ್ಗಡೆ ಕೂತ್ಕೊಂಡು ನೋಡ್ತಾ ಇದ್ದಾನೆ ಆಂಜನೇಯ, ಇವಳ ಕಣ್ಣಲ್ಲಿ ನೀರು. ಆವಾಗ ಸೀತೆ ತ್ರಿಜಟಿಗೆ ಹೇಳ್ತಾಳಂತೆ, ಹೆಚ್ಚಂದರೆ ನಾನು ಇನ್ನು 30 ದಿನಗಳ ಕಾಲ ಬದುಕ್ತೀನಿ, ಹೌದಲ್ಲ, ನೀನು ನನಗೊಂದು ಸಹಾಯ ಮಾಡ್ತೀಯ. ತ್ರಿಜಟಿ ಭಾಳ ಆತ್ಮೀಯಳು ಸೀತೆಗೆ. ಅವಳು ಹೇಳಿದ್ಲು, ಏನು ಮಾಡಲಿ ಹೇಳು? ಒಂದಿಷ್ಟು ಒಣಗಿದ ಕಟ್ಟಿಗೆಗಳನ್ನು ತೆಗೆದುಕೊಂಡು ಬಾ, ಅದರ ಮೇಲೆ ಮಲಗ್ತೀನಿ, ಎಲ್ಲಾದರೂ ಹೋಗಿ ಬೆಂಕಿಯನ್ನು ತಂದು ಹಾಕಿ ಸುಟ್ಟು ಬಿಡೋದು. ಯಾಕೆ? ಇಲ್ಲಿ ಬದುಕಲಿಕ್ಕೆ ಇಷ್ಟ ಇಲ್ಲ. ಮೇಲೆ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಾನೆ ಎಲ್ಲವನ್ನು ಕೂಡ ಹನುಮಂತ ಆಂಜನೇಯ. ಆದರೆ ಏನು ಮಾಡೋದು? ಅಲ್ಲಿ ಅಗ್ನಿ ಇಲ್ಲ. ಸೀತೆ ಹೇಳ್ತಾ ಇದ್ದಾಳೆ, ಇಷ್ಟು ಧಗೆಯಿಂದ ಬೆಳಗ್ತಾ ಇರ್ತಕ್ಕಂತಹ ಸೂರ್ಯ ಇಲ್ಲಿ ನನ್ನನ್ನು ಸುಡ್ತಾ ಇಲ್ಲ. ಚಂದ್ರನಿಂದ ಶೀತಲ ಕಿರಣಗಳು ಬರ್ತಾ ಇವೆ, ಪ್ರಯೋಜನ ಆಗ್ತಾ ಇಲ್ಲ. ಪ್ರತಿ ದಿವಸ ನಾವೆಲ್ಲ ಕೇಳ್ತೀವಿ, ಎಲ್ಲೆಲ್ಲೋ ನಕ್ಷತ್ರಗಳು ಬೀಳ್ತಾವಂತೆ, ಎಲ್ಲಿ ನಕ್ಷತ್ರಗಳು ಬೀಳ್ತವೆ ಅಲ್ಲೆಲ್ಲ ಸುಟ್ಟು ಭಸ್ಮವಾಗುತ್ತಂತೆ. ಇಲ್ಲಾದರೂ ಬೀಳಬಾರ್ದೆ. ಎಂಥ ನರಕ ಇದು, ಎಂಥ ಅವಸ್ಥೆ ನಂದು ಅಲ್ಲ. ಏನೋ ಹೇಳ್ಕೊಂಡ್ಲು ಪಾಪ. ಏನು ಮಾಡ್ತಾಳೆ ತ್ರಿಜಟೆ? ಮತ್ತು ಅವರವರ ಕೆಲಸ ಕಾರ್ಯಗಳು, ಅವರವರ ಜವಾಬ್ದಾರಿಗಳಿತ್ತು. ಅವರವರು ಹೊರಟರು. ಇವಳು ಮತ್ತೆ ಪಾಪ ಒಬ್ಬಳೇ ಸೀತೆ ರಾಮನ ಸ್ಮರಣೆಯನ್ನು ಮಾಡ್ತಾ ಗೋಳಾಡ್ತಾ ಕೂತ್ಕೊಂಡಿದ್ಲು. ಆವಾಗ ಇವನಿಗನ್ನಿಸ್ತು, ಇದು ಸರಿಯಾದ ಸಮಯ. ಏನು ಉಂಗುರವನ್ನು ತೆಗೆದುಕೊಂಡು ಬಂದಿದ್ದ ಅವಳ ಮೇಲೆ ಬೀಸಾಡ್ತಾನಂತ. ಅವಳ ಹತ್ತಿರ ಚಿಂತಾಕ್ರಾಂತಳ ಕೂತ್ಕೊಂಡಿದ್ಲು. ಎಲ್ಲಿ ಏನೇ ಬಿದ್ದರೂ ಕೂಡ ಸೀತೆಗೆ ಹೆದರಿಕೆ. ಯಾಕಂದರೆ ಈ ರಾಕ್ಷಸರು, ಈ ರಾಕ್ಷಸಿಯರೆಲ್ಲ ಏನೇನು ಮಾಯೆ, ಏನೇನು ವಿದ್ಯೆ, ಏನೇನು ಮಾಡ್ತಾರೋ ಗೊತ್ತಿಲ್ಲ ಅಲ್ಲ. ಇನ್ನೇನು ಬಂದುಬಿತ್ತು ಅಂತ ಅದು ಕೂಡ ಏನೋ ಒಂದು ಕುತೂಹಲ. ಏನಿರ್ಬೋದು ಅಂತ ನೋಡ್ತಾಳೆ. ಉಂಗುರ ಇದೆ ಅಲ್ಲಿ. ಅರೆ, ರಾಮನ ಉಂಗುರ. ಒಳಗಡೆ ತೆಗೆದು ನೋಡ್ತಾಳೆ, ಇದೆ ಅಲ್ಲಿ ರಾಮನ, ನನ್ನ ರಾಮನದೇ ಇದೆ. ಅಕ್ಕಪಕ್ಕ ಎಲ್ಲ ಸುತ್ತಮುತ್ತ ಎಲ್ಲ ನೋಡ್ತಾಳೆ, ಎಲ್ಲಿ ಯಾರೂ ಇಲ್ಲ. ಎಲ್ಲಿಂದ ಬಂತಿದು?
ಅವಳು ಕೇಳ್ತಾಳೆ, ಯಾರಿದು, ಯಾರು ತಂದಿದ್ದು, ಯಾರು ಬಿಸಾಡಿದ್ದನ್ನು? ಆವಾಗ ಆಂಜನೇಯ ಕೆಳಗಿಳಿದು ಬಂದು ಹೇಳ್ತಾನೆ, ಅಮ್ಮ ನಾನು ತಂದಿದ್ದು. ಸೀತೆ ನಂಬುವುದಿಲ್ಲ. ಯಾಕೆ? ಯಾವನಿಗೊತ್ತು, ಇದು ಇನ್ನೊಂದು ರಾಕ್ಷಸಿಗೆ ವೇಷ ಇರ್ಬೋದು, ಮೋಸನೇ ಇರ್ಬೋದಲ್ಲ ಇದು. ರಾಮನ ಚರಿತ್ರೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ರಾಮನನ್ನು ನಾನು ಹೇಗೆ ಭೇಟಿ ಮಾಡಿದೆ, ಎಲ್ಲ ಕಥೆಯನ್ನು ಹೇಳಿದ ಕೂಡಲೇ ಅವನ ಮೇಲೆ ವಿಶ್ವಾಸ ಬರುತ್ತಂತೆ ಸೀತೆಗೆ. ಅವಳು ಹೇಳ್ತಾಳೆ, ಹೇಗಿದ್ದಾರೆ ರಾಮ ಲಕ್ಷ್ಮಣರು? ನನ್ನ ಸ್ಮರಣೆ, ನನ್ನ ನೆನಪಿದೆಯಾ ಅವ್ರಿಗೆ? ನಿಜವಾಗ್ಲೂ ಅವರು ನನ್ನನ್ನು ಸ್ಮರಿಸ್ತಾರ? ಇಲ್ಲಿ ಬರುವ ಯೋಜನೆ ಇದೆಯಾ ಅವ್ರಿಗೆ? ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಏನಾದರೂ ಒಂದು ಪ್ಲ್ಯಾನ್ ಅಥವಾ ಏನಾದರೂ ಚಿಂತನೆ ಇದೆಯಾ? ಆವಾಗ ಅವನಂತಾನೆ, ಖಂಡಿತ. ಯಾಕಂದರೆ ನಮಗೆ ಗೊತ್ತಾಗಿದ್ದೇ 2 ದಿವಸದ ಹಿಂದೆ ನೀನು ಇಲ್ಲಿದೆಯಾ ಅಂತ. ನಾನು ವಾಪಸ್ ಹೋಗ್ತೀನಿ. ನಾನು ವಾಪಸ್ ಹೋಗಿ ಈ ವಿಷಯವನ್ನು ಮುಟ್ಟಿಸ್ತೀನಿ. ಕೆಲವೇ ದಿನಗಳಲ್ಲಿ ರಾಮ ಇಡೀ ಸೈನ್ಯವನ್ನು ಕರ್ಕೊಂಡು ಬರ್ತಾನೆ. ಲಂಕೆಯನ್ನು ಸೋಲಿಸಿ ರಾವಣನನ್ನು ಕೊಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಏನು ಚಿಂತೆ ಮಾಡಬೇಡ. ಇಷ್ಟೆಲ್ಲ ಆದಮೇಲೆ ಇಬ್ಬರ ಮನಸ್ಸಿಗೂ ಒಂದು ಸಮಾಧಾನ. ಯಾಕಂದರೆ ಇವನು ಸೀತೆಯನ್ನು ನೋಡಿದ್ದೀನಿ ಅಂತ, ಅವಳಿಗೊಂದು ಸಮಾಧಾನ. ರಾಮ ನನ್ನನ್ನು ಸ್ಮರಣೆಯಲ್ಲಿ ಇಟ್ಕೊಂಡಿದ್ದಾನೆ, ರಾಮ ನನ್ನನ್ನು ಹುಡುಕ್ಲಿಕ್ಕೆ ಕಳಿಸಿದ್ದಾನೆ, ನನ್ನ ಕಡೆಯವರು ಇಲ್ಲ, ಅಟ್ಲೀಸ್ಟ್ ಒಬ್ಬರಾದರೂ ಇಲ್ಲಿ ಇದ್ದಾರಲ್ಲ ಅಂತ. ಎಷ್ಟು ಖುಷಿ. ಆವಾಗ ಅವನು ಕೇಳಿದಾನಂತ, ನಂಗೆ ಹಸಿವೆ ಆಗಿದೆ, ನೀನು ಹೂ ಅಂದರೆ ಇಲ್ಲಿರೋ ಒಂದಿಷ್ಟು ಹಣ್ಣುಗಳೇನಿವೆ ಅದನ್ನು ನಾನು ತಿಂತೀನಿ. ಅವಳಂತಾಳೆ, ದೊಡ್ಡ ದೊಡ್ಡ ರಾಕ್ಷಸರಿದ್ದಾರಪ್ಪ ಇಲ್ಲಿ, ಎಂತೆಂತಹ ಬಲವಂತರಿದ್ದಾರೆ ಇಲ್ಲಿ, ಹೇಗೆ ಅವ್ರನ್ನೆಲ್ಲ ಎದುರಿಸ್ಕೊಂಡು ತಿನ್ನಬೇಕು? ನೀನು ಹೂವನ್ನು ಸಾಕು, ಅವ್ರನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ, ನಿನ್ನ ಅಪ್ಪಣೆ ಇದ್ದರೆ ಸಾಕು, ನಾನು ತಗೊಳ್ತೀನಿ ಅಂತಾನೆ. ಆಯಿತು, ನಿನಗೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂತಳು. ಅಷ್ಟೇ. ಹೋದ, ಹಣ್ಣು ತಿಂದ. ಗಮನಿಸಿ, ಆಂಜನೇಯ ಅಂತ ನಾವು ಪೂಜೆ ಮಾಡ್ತೀವಿ, ನಾವು ಭಜಿಸ್ತೀವಿ. ಬೇಸಿಕಲಿ ಅದು ಕೂಡ ಒಂದು ಕೋತಿನೇ. ನಾವು ಕೂಡ ಒಂಥರ ಕೋತಿನೇ. ಹಸಿವೆ ಇರೋ ತನಕವೂ ಕೂಡ ಒಂಥರ ಇರ್ತೀವಿ ನಾವು. ಹೊಟ್ಟೆ ತುಂಬಿದ ಕೂಡಲೇ ಮನುಷ್ಯ ಬೇರೆಯೇ. ತಿನ್ನೋಷ್ಟೆಲ್ಲ ತಿಂದ. ಆಮೇಲೆ ಅವನಿಗೆ ಸುಮ್ಮನೆ ಇರಲಿಕ್ಕೆ ಮನಸ್ಸಾಗಲಿಲ್ಲ. ಗಮನಿಸಿ ನೀವು, ಕೋತಿಗಳು ಎಲ್ಲ ತಿಂತವೆ, ತಿಂದ ಮೇಲೆ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ, ಜೋರಾಗಿ ಅಲ್ಗಾಡಿಸ್ತವೆ, ಎಲ್ಲ ಕೆಳಗಡೆ ಬೀಳುತ್ತೆ, ಇಲ್ಲ ಸಣ್ಣ ಸಣ್ಣ ಗಿಡದ್ರೆ ಕಿತ್ತು ಹಾಕ್ತವೆ, ಎಲೆ ಬಳ್ಳಿಗಳಿದ್ರೆ ಕಿತ್ತು ಹಾಕ್ತವೆ, ಮುರಿದು ಹಾಕ್ತವೆ. ಹಾಗೆ ಅವನಿಗೂ ಯಾಕೋ ಸುಮ್ಮನೆ ಇರಬೇಕು ಅಂತ ಅನ್ನಿಸ್ಲಿಲ್ಲ, ಎಲ್ಲ ಕಿತ್ತು ಹಾಕ್ಲಿಕ್ಕೆ ಶುರು ಮಾಡಿದ, ಧ್ವಂಸವನ್ನು ಮಾಡಲಿಕ್ಕೆ ಶುರು ಮಾಡಿದ. ತಕ್ಷಣವೇ ಮೆಸೇಜ್ ಇತ್ತು, ಯಾವುದೋ ಒಂದು ಕೋತಿ ಬಂದಿದೆ, ಅಶೋಕನನ್ನು ಧ್ವಂಸ ಮಾಡ್ತಾ ಇದೆ. ತಕ್ಷಣವೇ ಒಂದಷ್ಟು ಸೈನ್ಯವನ್ನು ಕಳಿಸ್ತಾ. ಕೇಳಿ ಆಂಜನೇಯ ಬಲವಂತ ಮರವನ್ನೇ ಕಿತ್ತು ಹೊಡೆದು ಸಾಯಿಸಿದಂತೆ. ಯಾಕಂದರೆ ಸಿಟ್ಟು ಬೇರೆ ಇತ್ತು ನೋಡಿ, ಅವನ ಎದುರುಗಡೆಗೆ ಏನೇನೆಲ್ಲ ವಿಚಿತ್ರ ಘಟನೆಗಳಾಗಿತ್ತು, ಅದನ್ನು ತಡ್ಕೊಳ್ಳಿಕ್ಕೆ ಅವನಿಗೆ ಆಗಿರಲಿಲ್ಲ. ರಾವಣ ಅಂದ, ಇಷ್ಟು ಜನರನ್ನು ಸಾಯಿಸ್ತಾನೆ, ತನ್ನ ಕೊನೆಯ ಮಗನನ್ನು ಕಳಿಸ್ತಾನೆ, ಅಕ್ಷಕುಮಾರ. ಅವರಿಬ್ಬರು ಯುದ್ಧವನ್ನು ಮಾಡ್ತಾ ಇದ್ದರೆ 2 ಮದ ಗಜಗಳು ಯುದ್ಧವನ್ನು ಮಾಡಿದ ಹಾಗಿತ್ತಂತೆ. ಅಷ್ಟು ಘೋರ. ಕೊನೆಗೆ ಸಿಟ್ಟು ತಡಿಲಾರದೆ ಹುಂಕಾರವನ್ನು ಮಾಡಿ ಅವನನ್ನು ಕೂಡ ಒಂದು ಮರದಿಂದ ಸಾಯಿಸಿಬಿಟ್ಟ. ಯಾವಾಗ ಕಿರಿಯ ಮಗ ಸತ್ತ ಅಂತ ಸುದ್ದಿ ಬಂತು, ರಾವಣ ಗಾಬರಿ ಆದ. ಯಾರಿದು, ಏನು ಕತೆ, ಏನು ನಡೀತಾ ಇದೆ ಇಲ್ಲಿ? ಆವಾಗ ಅವನು ತನ್ನ ಇನ್ನೊಬ್ಬ ಮಗ ಮೇಘನಾದ ಅವನನ್ನು ಕಳಿಸ್ತಾರೆ. ಅವರಿಬ್ಬರ ನಡುವೆ ಬಹಳ ಯುದ್ಧವಾಯಿತು. ಅವನ ಒಂದು ಪೆಟ್ಟಿಗೆ ಮೇಘನಾದ ಮೂರ್ಛಿತನಾಗಿ ಬಿದ್ದಂತೆ ಒಂದು ಕ್ಷಣ. ಅದಕ್ಕಿಂತ ಮುಂಚೆ ಸೀತೆ ಒಂದು ಮಾತು ಕೇಳ್ತಾಳೆ, ಅಲ್ಲೋ ನೀನು ಇಷ್ಟು ಚಿಕ್ಕವನಿದೆಯಾ, ನಿನ್ನಿಂದ ಏನಾಗ್ತದೆ ಅಂತ.
ಆವಾಗ ಆಂಜನೇಯ ಒಂದು ಮಾತನ್ನು ಹೇಳಿರ್ತಾನೆ ಸೀತೆಗೆ. ಏನಂತ? ಸಾಮಾನ್ಯವಾಗಿ ಗರುಡ ಅನ್ನುವಂಥದ್ದು ಏನಿದೆ ಸರ್ಪವನ್ನು ತಿನ್ನುತ್ತೆ. ಸಾಮಾನ್ಯವಾಗಿ ಗರುಡದ ಆಹಾರ ಸರ್ಪ. ಆದರೆ ಗರುಡ ಏನಾದರೂ ಒಂದು ಕ್ಷಣ ಎಚ್ಚರ ತಪ್ಪಿದರೆ ಆ ಸರ್ಪ ಗರುಡವನ್ನು ತಿನ್ನುತ್ತೆ. ಭಗವಂತನ ಸಹಾಯ ಅನ್ನುವಂಥದ್ದು ಇದ್ದರೆ ನಿರ್ಬಲನೂ ಕೂಡ ಸಬಲನನ್ನು ಸೋಲಿಸಲಿಕ್ಕೆ ಸಾಧ್ಯ ಇದೆ. ನೀನು ಚಿಂತೆ ಮಾಡಬೇಡ. ಯಾಕೆಂದರೆ ವಾನರರಲ್ಲಿ ಬಲ ಮತ್ತು ಬುದ್ಧಿ ಅನ್ನುವಂಥದ್ದು ಇರೋದಿಲ್ಲ, ಅಂತಹ ಶರೀರ. ಆದರೆ ನನಗೆ ಭಗವಂತನ ಒಂದು ಕೃಪೆ ಇರೋದರಿಂದ ಈ ಜಗತ್ತಿನಲ್ಲಿ ಅಸಾಧ್ಯವಾದದ್ದನ್ನು ಸಾಧಿಸಲಿಕ್ಕೆ ನನ್ನ ಹತ್ರ ಸಾಧ್ಯ ಇದೆ, ನೀನು ಹೆದರಿಬೇಡ ಅಂತ ಹೇಳಿರ್ತಾನೆ. ಯಾವಾಗ ಒಂದು ಕ್ಷಣ ಇವನು ಮೂರ್ಛಿತನಾಗಿ ಬಿದ್ನೋ, ಇವನು ಅಂದ್ಕೊಂಡ, ಓ ನನ್ನ ತಮ್ಮಂದೇ ಗತಿ ಆಗ್ಬಿಡುತ್ತೆ ನನಗೂ ಕೂಡ, ಹಾಗಾದರೆ ಇದಕ್ಕೆಲ್ಲ ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಅಂಥೇಳಿ ಬ್ರಹ್ಮಾಸ್ತ್ರವನ್ನು ತೆಗೆದು ಬ್ರಹ್ಮಾಸ್ತ್ರವನ್ನು ಬಿಡ್ತಾನಂತೆ ಆಂಜನೇಯನ ಮೇಲೆ. ಗಮನಿಸಿ, ಈ ಜಗತ್ತಲ್ಲಿ ಅತ್ಯಂತ ಘೋರ, ಅತ್ಯಂತ ಬಲಿಷ್ಠವಾದಂಥ ಅಸ್ತ್ರ ಬ್ರಹ್ಮಾಸ್ತ್ರ. ಕಥೆಗಳೆಲ್ಲ ಹೇಳ್ತಾರೆ, ಇಲ್ಲ ಅವನು ಬ್ರಹ್ಮಾಸ್ತ್ರಕ್ಕೇನು ಸಿಗ್ತಿರಲಿಲ್ಲ, ಆದರೆ ಅದಕ್ಕೆ ಮರ್ಯಾದೆ ಕೊಡಬೇಕು ಅಂಥೇಳಿ ಅವನು ಏನು ಮಾಡ್ದ, ಬಂಧಿತನಾದ. ಹನುಮಂತನ ಮೇಲೆ ನಮಗೆ ಬಹಳಷ್ಟು ಒಲವು ಇರೋದರಿಂದ ನಮಗೆ ಈ ಕತೆ ಭಾಳ ಇಷ್ಟವಾಗುತ್ತೆ. ಆದರೆ ಬ್ರಹ್ಮಾಸ್ತ್ರದಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಅದು ಏನು ಗುರಿ ಇದೆ ಆ ಗುರಿ ತಟ್ಟಲೇಬೇಕು. ಆದರೆ ಇವನನ್ನು ಕಳಿಸುವಾಗ ರಾವಣ ಮಾತ್ರ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದ, ಅವನನ್ನು ಕೊಲ್ಲಬಾರದು, ಅವನನ್ನು ಹಿಡ್ಕೊಂಬರ್ಬೇಕು. ಯಾವಾಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದನೋ ಮೂರ್ಛೆ ಹೋದ ಆಂಜನೇಯ. ಕತೆ ಹೇಳುತ್ತೆ, ಮೂರ್ಛೆ ಹೋದಂಗೆ ನಟನೆ ಮಾಡ್ದ ಅವನು ಅಂಥೇಳಿ. ಇರಲಿ, ಏನೇ ಇರಲಿ, ಅವನಂತೂ ಬಂಧಿತನಾದ. ನಾಗಾಸ್ತ್ರದಿಂದ ಅವನನ್ನು ಎಳ್ಕೊಂಡು ಬರ್ತಾರೆ. ಎಲ್ಲಿಗೆ? ರಾವಣನ ಆಸ್ಥಾನಕ್ಕೆ. ಗಮನಿಸಿ, ರಾವಣನ ಆಸ್ಥಾನ ಹೇಗಿತ್ತು? ಅಷ್ಟ ದಿಕ್ಪಾಲಕರು ಅಷ್ಟ ದಿಕ್ಕಿನಲ್ಲಿ ಕೈ ಮುಗಿದು ನಿಂತುಕೊಂಡಿದ್ದಾರೆ. ರಾವಣನ ಶಕ್ತಿ ಎಷ್ಟಿತ್ತು ಅಂತಂದರೆ, ರಾವಣನ ಏನೊಂದು ಸಿಂಹಾಸನ ಇತ್ತಲ್ಲ, ಸಿಂಹಾಸನದ ಕೆಳಗಡೆಗೆ 9 ಮೆಟ್ಟಿಲು, 9 ಮೆಟ್ಟಿಲುಗಳ ಮೇಲೆ 9 ಗ್ರಹಗಳಿದ್ದು. ಇನ್ನೊಂದು ಕಡೆಗೆ ಉಲ್ಲೇಖ ಮಾಡ್ತಾರೆ, ಉತ್ಪ್ರೇಕ್ಷೆಯೂ ಕೂಡ ಇರಬಹುದು. ಎಲ್ಲ ಜ್ಯೋತಿಷ್ಯರನ್ನು ಕರೆಸಿ ಒಂದು ಜಾತಕ ಮಾಡಿಸಿದ್ದಂಥವನು. ಅವನ ಮಗ ಇಂದ್ರಜಿತು ಹುಟ್ಟುವಾಗ ಯಾವ್ಯಾವ ಗ್ರಹಗಳು ಜಾತಕದಲ್ಲಿ ಎಲ್ಲೆಲ್ಲಿರಬೇಕು, ಅದಕ್ಕೆ ಸರಿಯಾಗಿ ಎಲ್ಲ ಗ್ರಹಗಳನ್ನು ಕೂಡ ಅವ್ರು ಕೇಳಿದ, ನೀ ಇಲ್ಲೇ ಇರಬೇಕು, ನೀ ಇಲ್ಲೇ ಇರಬೇಕು, ನೀ ಇಲ್ಲೇ ಇರಬೇಕು ಅಂಥೇಳಿ ಕರೆಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದ. ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೂ ಕೂಡ ರಾವಣನಿಗೆ ಶನಿ ಮೇಲೆ ಯಾವಾಗಲೂ ಒಂದು ಡೌಟ್, ಇವನೊಬ್ಬನೇ ನಾವು ಹೇಳಿದ ಮಾತು ಕೇಳಲ್ಲ ಅಂತ. ಆದ್ದರಿಂದ ರಾವಣನ ಕಾಲು ಕೆಳಗಡೆನೇ ಶನಿಯನ್ನು ಇಟ್ಕೊಂಡಿದ್ದಂಥವನು. ಒಂದು ವೇಳೆ ರಾವಣ ಏನು ರಚಿಸಿದ್ದ ಆ ಜಾತಕದ ಪ್ರಕಾರ ಏನಾದರೂ ಇಂದ್ರಜಿತು ಅಂತಕ್ಕಂಥವನು ಹುಟ್ಟಿದ್ದಿದ್ದರೆ ಈ ಜಗತ್ತಿನಲ್ಲಿ ಇಂದ್ರಜಿತುವನ್ನು ಸೋಲಿಸೋರೇ ಯಾರಿರ್ತಿರಲಿಲ್ಲ, ಸಾಯಿಸೋರೇ ಯಾರಿರ್ತಿರಲಿಲ್ಲ. ಎಲ್ಲವೂ ಸರಿಯಾಗಿತ್ತು. ಇಂದ್ರಜಿತು ಇನ್ನೇನು ಹುಟ್ಟಬೇಕು ಅನ್ನುವಾಗ ಶನಿ ತನ್ನ ಕಾಲನ್ನು ತೆಗೆದು ಮತ್ತೊಂದು ಮನೆಗಿಟ್ಟ. ಕತ್ತಿಯನ್ನು ತೆಗೆದು ಒಂದು ಕಾಲನೇ ಕತ್ತರಿಸಿದ್ದಂತೆ ಶನಿದು ರಾವಣ. ಆದರೆ ಏನು ಮಾಡೋದು, ಕಾಲಿಟ್ಟಾಗಿತ್ತು. ಆದ್ದರಿಂದ ಇಡೀ ರಾಮಾಯಣದ ಯುದ್ಧದಲ್ಲಿ ಅತ್ಯಂತ ಭಯಂಕರವಾದಂತಹ ಯುದ್ಧ ನಡೆದಿದ್ದು ಇಂದ್ರಜಿತುವಿನ ಜೊತೆಗೆ. ಹೆಚ್ಚು ಕಡಿಮೆ ಇಂದ್ರಜಿತು ಯುದ್ಧ ಮಾಡುವಾಗ ರಾಮ ಲಕ್ಷ್ಮಣರು ಇಬ್ಬರೂ ಕೂಡ ಸೋತೋಗಿದ್ರು. ಗಮನಿಸಿ, ಶಬ್ದಗಳ ಪ್ರಯೋಗ ಅನ್ನೋದು ಎಷ್ಟು ಚೆನ್ನಾಗಿದೆ. ರಾವಣನ ಮಗ ಇಂದ್ರಜಿತ್, ಅವನು ಇದನ್ನೆಲ್ಲ ಗೊತ್ತಿಲ್ಲ,
ಅದರ ಶಬ್ದ ಏನಿದೆ, ಯಾವ ವ್ಯಕ್ತಿ ಇಂದ್ರಿಯಗಳನ್ನು ಜಯಿಸಿದಾನೋ ಅವನು ಅತ್ಯಂತ ಬಲಶಾಲಿ. ಯಾವ ವ್ಯಕ್ತಿ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಿದಾನೋ ಅವನನ್ನು ಬಗ್ಗಿಸೋದು ಬಹಳ ಕಷ್ಟ. ಯಾವ ವಿಷಯಗಳು, ಯಾವ ವಸ್ತುಗಳು ಕೂಡ ಅವನನ್ನು ಆಕರ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಿದಾನ. ಎಲ್ಲವೂ ಚೆನ್ನಾಗಿದ್ದಾಗ ನಾವು ಕೂಡ ನಮಗೂ ಅನಿಸುತ್ತೆ ವಿಷಯ ವಸ್ತುಗಳು ನಮ್ಮ ಮುಂದೆ ಬಂದಾಗ ಅಥವಾ ಅಂತಃಕರಣದ ಒಳಗಡೆಗೆ ಕಾಮ ಅನ್ನಿಸೋದು ಜಾಗೃತವಾದಾಗಷ್ಟೇ ನಮಗೆ ಗೊತ್ತಾಗುತ್ತೆ ನಾವು ನಿಜವಾಗ್ಲೂ ಕೂಡ ನಮ್ಮ ಅಂತಃಕರಣದಲ್ಲಿ ವೈರಾಗ್ಯ ಇದೆಯೇ ಅಥವಾ ಇಂದ್ರಿಯಗಳ ದಾಸರೇ ನಾವು. ಯಾಕೆಂದರೆ ಈ ಜಗತ್ತನ್ನೋದು ಬಹಳ ಪ್ರಬಲ. ಹೇಗೆ ನಮ್ಮನ್ನು ಎಳೆದು ಹಾಕುತ್ತೆ ನಮ್ಗೆ ಗೊತ್ತಾಗಲ್ಲ, ಹೇಗೆ ಜಾರ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ. ಗೀತೆಯ 2ನೇ ಅಧ್ಯಾಯದಲ್ಲಿ ಭಗವಂತ ಒಂದು ಮೆಟ್ಟಿಲನ್ನು ತೋರಿಸ್ತಾನೆ. ಏನದು ಮೆಟ್ಟಿಲು? ಕೆಳಗಿಳಿತಕ್ಕಂಥ ಮೆಟ್ಟಲು. ಹೇಗೆ ಶುರುವಾಗುತ್ತೆ? ರಾಗದಿಂದ, ಮೋಹದಿಂದ, ಕ್ರೋಧದಿಂದ, ಭಯದಿಂದ ವ್ಯಕ್ತಿ ಹೇಗೆ ಕೆಳಗಡೆಗೆ ಇಳಿತಾ ಬರ್ತಾನೆ. ಹಾಗೆ ನಾವು ಬಂಧಿತರಾಗ್ತೀವಿ ಹೊರಗಡೆಯ ಜಗತ್ತಿನಲ್ಲಿ. ಯಾವಾಗ ನಾವು ಸತ್ಸಂಗವನ್ನು ಮಾಡ್ತೀವೋ ಅದೇ ರೀತಿಯಲ್ಲಿ ಅವುಗಳಿಂದ ಬಿಡುಗಡೆಯನ್ನು ಹೊಂದುತ್ತೀವಿ ನಾವು. ನಮ್ಮ ಮಿತ್ರೊಬ್ಬರಿದ್ರು ಭಾಳ ಸುಂದರವಂತ ಒಂದು ಮಾತನ್ನು ಹೇಳೋರು. ನಾವು ಮನೆ ಕಟ್ಕೋತೀವಲ್ವ, ಮನೆ ಹೇಗಿದೆ ಅಂತಂದರೆ, ಮನೆ ಬಾಗಿಲು ಹೇಗಿರುತ್ತೆ ಹೇಳಿ? ಮನೆ ಬಾಗಿಲು ಬೇಕು ಅಂದರೆ ಒಳಗಡೆಯಿಂದ ಲಾಕ್ ಮಾಡ್ಬೋದು, ನಾವೆಲ್ಲರೂ ಹೊರಗೆ ಹೋಗ್ತೀವಂದರೆ ಹೊರಗಡೆಯಿಂದ ಲಾಕ್ ಮಾಡ್ಬೋದು. ಹೌದು, 2 ಕಡೆಯಿಂದನೂ ಲಾಕ್ ಮಾಡಲಿಕ್ಕೆ ಬರುತ್ತೆ. ಅಂಥದಕ್ಕೆ ಮನೆ ಅಂತಾರೆ. ಹೊರಗಡೆಯಿಂದ ಮಾತ್ರ ಲಾಕ್ ಮಾಡೋಂಗಿದ್ರೆ ಅದನ್ನೇ ಜೈಲಂತ ಕರೀತಾರೆ. ಯಾಕೆ? ಅವನಿಗೆ ಸ್ವಾತಂತ್ರ್ಯ ಇಲ್ಲ, ಇನ್ನೊಬ್ಬರ ಹತ್ರ ಇದೆ ಅವನ ಸ್ವಾತಂತ್ರ್ಯ. ಆ್ಯಕ್ಚುಲಿ ಇವಾಗ ವಿಚಾರ ಮಾಡಿ ನಾವು ಎಲ್ಲಿದ್ದೀವಿ ಅಂತೇಳಿ. ಯಾಕೆ ಅಂತಂದರೆ ಜೀವನದ ಸಣ್ಣ ಸಣ್ಣ ವಸ್ತುಗಳು, ಸಣ್ಣ ಸಣ್ಣ ವಿಷಯಗಳು, ಸಣ್ಣ ಸಣ್ಣ ವ್ಯಕ್ತಿಗಳು ನಮ್ಮನ್ನು ಲಾಕ್ ಮಾಡ್ತಾರೆ, ನಮ್ಮನ್ನು ಆಟ ಆಡಿಸ್ತಾರೆ. ಅನಿವಾರ್ಯವಾಗಿ ಅವ್ರು ಹೇಳಿದಾಗ ನಾವು ಕೇಳಬೇಕಾಗುತ್ತೆ. ಮೇಲ್ನೋಟಕ್ಕೆ ನಾವು ಯಜಮಾನರು ಇರ್ಬೋದು, ಮೇಲ್ನೋಟಕ್ಕೆ ನಾವು ದೊಡ್ಡವರು ಇರ್ಬೋದು, ವಿಷಯ ವಸ್ತುಗಳು ಅವುಗಳು ನಮ್ಮನ್ನು ಮೇಲೆ ಕೆಳಗೆ ಮಾಡ್ತೇವೆ. ಆದ್ದರಿಂದ ನಾವು ಬಂಧನದಲ್ಲಿದ್ದೇವೆ ಅಂತ ಹೇಳೋದು. ಯಾಕೆ? ನಮ್ಮನ್ನು ಬೇರೆಯವರು ಬಂಧಿಸಿದ್ದಾರೆ, ಲಾಕ್ ಮಾಡಿದ್ದಾರೆ ನಮ್ಮನ್ನು. ಸ್ವಾಮಿ ರಾಮತೀರ್ಥರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋರು. ಅವ್ರು ಹೇಳೋರು, ಶಿಷ್ಯರಿಗೆ ಬೋಧನೆಯನ್ನು ಮಾಡ್ತಾ ಇದ್ರಂತೆ. ಬಂಧನ ಅಂದ್ರೇನು, ಯಾರು ಯಾರನ್ನು ಬಂಧಿಸಿದ್ದಾರೆ. ಸಂತೆಯಿಂದ 2 ಎತ್ತುಗಳನ್ನು ಎತ್ಕೊಂಡು ಒಬ್ಬ ರೈತ ಮನೆಗೆ ತೊಗೊಂಡೋಗ್ತಾ ಇದ್ದ. ಕೇಳಿದರು ಸಮರ್ಥರು, ಇದರಲ್ಲಿ ಯಜಮಾನ ಯಾರು? ಯಾವಾಗಲೂ ಅಷ್ಟೇ, ಶಿಷ್ಯರಿಗೆ ಎಷ್ಟೇ ಗುರುಗಳಂತಿದ್ರೂ ಕೂಡ ಗುರುಗಳ ಪ್ರತಿ ಅಷ್ಟೊಂದೇನು ಶ್ರದ್ಧೆ, ಸ್ವಲ್ಪ ಅಸಡ್ಡೆ ಇರುತ್ತೆ. ಅವರಂದರು ರಾಮ ರಾಮ ನೋಡಿದರೆ ಗೊತ್ತಾಗುತ್ತೆ, ಅಷ್ಟು ಗೊತ್ತಾಗಲ್ವ ಇವ್ರಿಗೆ. ರೈತ ಯಜಮಾನ, ಅವು ಅವನ ಆಳುಗಳು, ಅವನ ಹಿಡಿತದಲ್ಲಿವೆ. ಯಾಕೆ? ಅವನು ಕಟ್ಟಿದ್ದಾನೆ. ಯಾವಾಗ ರೈತನ ಬಗ್ಗೆ ಇವರು ಮಾತಾಡಲಿಕ್ಕೆ ಶುರು ಮಾಡಿದರು, ರೈತನಿಗೂ ಕೇಳಿಸ್ತು, ಅವನಿಗೂ ಕುತೂಹಲ ಆಯಿತು. ಸಹಜವಾಗಿ ಅಲ್ವಾ, ನಮ್ಮ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಮಗೂ ಕುತೂಹಲ ಇರುತ್ತೆ. ಏನು ಹೇಳ್ತಾರೆ ಇವ್ರು, ನೋಡೋಣ ಅಂತ ನಿಂತ್ಕೊಳ್ತೀವಿ ನಾವು. ಹಾಗೆ ರೈತನೂ ನಿಂತುಕೊಂಡ. ಓಡಿದರು ಗುರುಗಳು. ಅವನ ಸೊಂಟದಲ್ಲಿದ್ದಂಥ ಒಂದು ಕತ್ತಿ ಏನಿತ್ತು ತಗೊಂಡ್ರು, ಆ ಹಗ್ಗವನ್ನು ಕತ್ತರಿಸಿದರು. ಆ ಎತ್ತುಗಳು ಅವನದು ಅಲ್ಲವೇ ಅಲ್ಲ, ಇವನು ಪರ್ಚೇಸ್ ಮಾಡಿದ್ದಷ್ಟೇ. ಒಮ್ಮೆ ಹಗ್ಗ ಕತ್ತರಿಸ್ತೋ ಎತ್ತುಗಳು ಓಡೋದು, ಅದರಿಂದ ಇವನು ಹೊಡೋದು. ಅವರು ಕೇಳಿದರು, ನೋಡಪ್ಪ, ಇವನು ಯಜಮಾನ, ಯಜಮಾನನ ಹಿಂದೆ ಆಳುಗಳು ಬರಬೇಕು. ಇದು ಎತ್ತುಗಳಿಂದ ಯಜಮಾನ ಓಡೋಗ್ತಾ ಇದ್ದಾನೆ. ಯಾರು ಯಾರನ್ನು ಬಂಧಿಸಿದ್ದಾರೆ? ಅವನಂದ, ನಿಮ್ಮ ಹಣೆ ಬಾರ, ನಿಮ್ಮ ಮಾತು ಕೇಳಿಕೊಂಡು ನನ್ನ ಎತ್ತುಗಳನ್ನು ಕಳ್ಕೊತಾ ಇದ್ದೀನಿ.
ಗಮನಿಸಿ, ಮೇಲ್ನೋಟಕ್ಕೆ ಎತ್ತುಗಳನ್ನು ಇವನು ಹಗ್ಗದ ಮೂಲಕ ಬಂಧಿಸಿರಬಹುದು, ಆದರೆ ಸೂಕ್ಷ್ಮವಾಗಿ ಎತ್ತುಗಳೇ ಇವನನ್ನು ಬಂಧಿಸಿವೆ. ಜೈಲಲ್ಲಿರ್ತಕ್ಕಂತಹ ಒಬ್ಬ ಕಳ್ಳ ಜೈಲಿಂದ ಹೊರಗಡೆಗಿರ್ತಕ್ಕಂತಹ ಒಬ್ಬ ಪೊಲೀಸ್, ಇಬ್ಬರೂ ಬಂಧನದಲ್ಲಿದ್ದಾರೆ. ಜೈಲಿಂದ ಹೊರಗಡೆ ಇರ್ತಕ್ಕಂಥವನನ್ನು ಕಾಯ್ತಾ ಇರ್ತಕ್ಕಂಥ ಪೊಲೀಸ್ ಎಂತಹ ದೊಡ್ಡ ಬಂಧನದಲ್ಲಿದ್ದಾನೆ ಅಂದರೆ ಅವನ ಅಂತಃಕರಣದಲ್ಲಿ ಒಂದು ವಿಚಾರವೂ ಕೂಡ ಬರುವುದಿಲ್ಲ. ಜೈಲು ಒಳಗಡೆ ಇರ್ತಕ್ಕಂಥ ವ್ಯಕ್ತಿ ವಿಚಾರ ಮಾಡ್ತಾನೆ, ಹೆಂಗಾದರೂ ನಾನು ತಪ್ಪಿಸ್ಕೋಬೇಕು ಅಂತ. ಇವನು ಅದನ್ನೂ ಮಾಡೋದಿಲ್ಲಂತೆ. ಮೇಲೋಟಕ್ಕೆ ನಮಗನ್ಸುತ್ತೆ ಪೊಲೀಸ್ ಅವನನ್ನು ಬಂಧಿಸಿದ್ದಾನೆ ಅಂಥೇಳಿ. ಇಲ್ಲ, ಕಳ್ಳನೇ ಅವನನ್ನು ಬಂಧಿಸಿದ್ದಾನೆ. ಒಂದು ವೇಳೆ ಕಳ್ಳ ತಪ್ಪಿಸ್ಕೊಂಡು ಹೋದರೆ ಪೊಲೀಸ್ ಅವನ ಹಿಂದೆ ಹೋಗ್ತಾನೆ, ಪೊಲೀಸ್ ಓಡಿ ಹೋದರೆ ಕಳ್ಳ ಅವನಿಂದ ಹೋಗೋದಿಲ್ಲ. ಹಾಗೆ ಈ ಜಗತ್ತಲ್ಲಿ ಹೇಗೆ ನಾವು ಬಂಧಿತರಾಗಿದ್ದೇವೆ ವಿಷಯಗಳಿಂದ ಗೊತ್ತಿಲ್ಲ. ಬೆಳಗಿನ ಜಾವ ಪ್ರತಿ ದಿವಸ ಇಷ್ಟು ಗಂಟೆಗೆ ನಮಗೊಂದು ಲೋಟ ಕಾಫಿ ಸಿಗ್ತಾಯಿತ್ತು, ಕಾಫಿ ಸಿಗಲಿಲ್ಲ ಅಂತಂದರೆ ನಮಗೆ ತಲೆನೋವು ಬರುತ್ತೆ. ಹಾಗಾದರೆ ನೀವು ಸ್ಟ್ರಾಂಗೋ, ಕಾಫಿ ಸ್ಟ್ರಾಂಗೋ? ಯಾರ ದಾಸರು? ಗೊತ್ತಿಲ್ಲದೆ ನಾವೆಲ್ಲರೂ ಕೂಡ ಇಂದ್ರಿಯಗಳ ದಾಸರೇ. ಆದ್ದರಿಂದ ಯಾವಾಗ ವ್ಯಕ್ತಿ ಇಂದ್ರಿಯಗಳನ್ನು ಜಯಿಸ್ತಾನೋ ಅವನಷ್ಟು ಬಲವಂತ ಯಾರಿಲ್ಲ ಈ ಜಗತ್ತಿನಲ್ಲಿ. ಸಭೆಗೆ ಹೇಳ್ಕೊಂಡು ಬರ್ತಾನೆ. ಆ ಸಭೆಯನ್ನು ನೋಡಿ ಆಂಜನೇಯ ಆಶ್ಚರ್ಯ, ಅಷ್ಟು ದಿಕ್ಪಾಲಕರು ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾರೆ ರಾವಣನ ಹತ್ರ. ಗ್ರಹಗಳು ಮೆಟ್ಲಾಗಿ ಕೂತ್ಕೊಂಡಿದ್ದಾರೆ. ದೇವತೆಗಳು ಅವ್ರು ಏನು ಹೇಳ್ತಾನೆ ಅದನ್ನು ಕೇಳ್ಕೊಂಡಿರ್ಲಿಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಇನ್ನೆಷ್ಟು ಬಲವಂತನಿರ್ಬೋದು, ಇನ್ನೆಷ್ಟು ಶಕ್ತಿವಂತನಿರ್ಬೋದು ಇವನು. ಇಷ್ಟು ಒಂದು ಸಣ್ಣ ಕೋತಿ ನನ್ನ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಏನೊಂದು ಅಶೋಕ ಗಾರ್ಡನ್ ಅದನ್ನು ನಾಶ ಮಾಡಿಬಿಟ್ನಲ್ಲ, ಇಷ್ಟು ಸಿಟ್ಟು ಅವನಿಗೆ, ರಾವಣನಿಗೆ. ಯಾಕಂದರೆ ಒಂದು ಗಿಡ ಮರ ಬೆಳೆಸೋದು ಎಷ್ಟು ಕಷ್ಟ, ಅಷ್ಟು ಸುಂದರವಾದಂಥ ತೋಟವನ್ನೇ ಹಾಳು ಮಾಡಿಬಿಟ್ನಲ್ಲ ಇವನು. ಅಷ್ಟು ಮಾತ್ರ ಅಲ್ಲ, ತನ್ನ ಮಗನನ್ನು ಬೇರೆ ಕೊಂದ, ಇನ್ನು ಅನೇಕ ಸೈನಿಕರನ್ನು ಕೊಂದು ಹಾಕಿದ್ದ. ಇಷ್ಟು ಕೆಟ್ಟ ಕೆಟ್ಟ ಮಾತುಗಳಿಂದ ಅವನನ್ನು ಬೈತಾ ಇದ್ದ. ರಾವಣ ಕೇಳ್ತಾನಂತೆ, ಯಾವ ಅಪರಾಧಕ್ಕಾಗಿ ನನ್ನ ಈ ಜನರನ್ನು ಕೊಂದಿದ್ದೀಯಾ ನೀನು? ಬ್ರಹ್ಮ ವಿಷ್ಣು ಮಹೇಶ್ವರರು ನಾನು ಕರೆದುಕೊಳ್ಳೇ ಬರ್ತಾರೆ ಅಂಥ ನಾಡಿದು. ನಾನು ಹೇಳ್ದಂಗೆ ಕೇಳ್ತಕ್ಕಂಥ ದೇವತೆಗಳಿದ್ದಾರೆ. ಏನಕ್ಕೆ ಬಂದೇನೆ, ಏನಕ್ಕೆ ಮಾಡಿದೆ ಈ ಥರದ್ದೆಲ್ಲ? ತನ್ನ ಮಹಿಮೆಯನ್ನು ಹೇಳ್ಕೊಳ್ತಾನೆ ರಾವಣ ಆಂಜನೇಯನಿಗೆ. ಆಂಜನೇಯ ಕೂತ್ಕೊಂಡು ಹೇಳ್ತಾ ಇದ್ದಾನೆ. ಯಾಕೆ? ಆಂಜನೇಯನಿಗೆ ಒಂದೇ ಒಂದು ಇಚ್ಛೆ ಇತ್ತು. ಏನು? ಸುಮ್ಮನೆ ಉಂಗುರ ಕೊಟ್ಟು ಹೊರಟೋಗ್ಬೋದಿತ್ತು ಅವನು. ಅವನಿಗೆ ಯಾಕೋ ಅನ್ನಿಸ್ಲಿಲ್ಲ. ಇಲ್ಲ, ಸಾಮಾನ್ಯವಾಗಿ ಈ ಸೇಲ್ಸ್ಮನ್ಗಳೆಲ್ಲ ಏನಾರ ಸೇಲ್ ಮಾಡುವಾಗ ಒಂದು ಗಿಫ್ಟ್ ಕೊಡ್ತಾರೆ, ಇದನ್ನು ಯೂಸ್ ಮಾಡಿ, ಇದು ನಿಮ್ಗೆ ಒಳ್ಳೇದು ಅನಿಸಿದ್ರೆ ಮತ್ತೆ ತಗೊಳ್ಳಿ ಅಂತ. ಹಾಗೆ ಒಂದು ಸ್ಯಾಂಪಲ್ ಕೊಟ್ಟು ಹೋಗೋಣ ಅಂತ. ರಾವಣನ ಒಂದು ಕಪಿ ಬಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಒಂದು ವೇಳೆ ರಾಮನ ಕಪಿ ಸೈನ್ಯವೇ ಇಲ್ಲಿ ಬಂದರೆ ಏನಾಗಬಹುದು ಅನ್ನೋದು ಇವನಿಗೆ ಗೊತ್ತಾಗಲಿ. ನನ್ನ ಹೆಸರು ಕೇಳಿಲ್ವಾ ನೀನು? ನನ್ನ ಕೀರ್ತಿಯನ್ನು ಕೇಳಿಲ್ವಾ? ನನ್ನ ಧೈರ್ಯ, ನನ್ನ ಶೌರ್ಯದ ಬಗ್ಗೆ ನೀನು ಕೇಳಿಲ್ವಾ? ನನ್ನ ಊರಿಗೆ ಬಂದು ನನ್ನನ್ನೇ ಧ್ವಂಸ ಮಾಡ್ತಾ ಇದೆಯಾ? ನನ್ನ ಜನರನ್ನು ಏನು ಆವಾಗ ಅವನು ಹೇಳ್ತಾನೆ, ಗೊತ್ತಿಲ್ವ ನಿಮಗೆ? ವಾಲಿಯನ್ನು ಕೊಂದವ ಅವನ ದೂತ ನಾನು, ಖರದೂಷಣರನ್ನು ಕೊಂದವ ಅಂತಹ ರಾಮನ ಸೇವಕ ನಾನು. ಅವನ ಮುಂದೆ ಯಾರು ನೀನು? ನನಗೆ ಹಸಿವೆ ಆಗಿತ್ತು, ಹಣ್ಣನ್ನು ತಿಂದೆ.
ಮರಗಳು ಬಿದ್ದೋದು, ನಾನೇನು ಮಾಡಲಿ ಅದಕ್ಕೆ? ರಾಮನ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲ. ನಾನು ನಿನಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಇನ್ನೂ ಸಮಯ ಅನ್ನೋಂಥದ್ದು ನಿನಗೆ ಮೀರಿಲ್ಲ. ನೀನು ನಿನ್ನ ಶಿರವನ್ನು ಬಾಗಿಸು, ಕೈಗಳನ್ನು ಮುಗಿ ರಾಮನಿಗೆ ಶರಣಾಗತನಾಗು, ನಿನ್ನ ಭ್ರಮೆಯನ್ನು ಬಿಡು. ಇವತ್ತಿಗೂ ಶರಣಾಗತನಾಗೋದಾದರೆ ರಾಮ ನಿನಗೆ ಕಾಪಾಡ್ತಾನೆ. ಗಮನಿಸಿ, ಮನುಷ್ಯನ ಅಹಂಕಾರ ಅನ್ನೋದು ಎಷ್ಟು ಮಟ್ಟಿಗೆ ಅಂತಂದರೆ, ಮತ್ತೊಬ್ಬರಿಗೆ ಶರಣಾಗು, ಮತ್ತೊಬ್ಬರಿಗೆ ನಾನು ತಲೆಬಾಗುವಂಥದ್ದು, ಮತ್ತೊಬ್ಬರು ಹೇಳಿದ್ದನ್ನು ಕೇಳುವಂಥದ್ದು ಸಾಧ್ಯವೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಯಾವ ವ್ಯಕ್ತಿಯಲ್ಲಿ ಯೌವನವಿದೆ, ಯಾವ ವ್ಯಕ್ತಿಯಲ್ಲಿ ಅಧಿಕಾರವಿದೆ, ಯಾವ ವ್ಯಕ್ತಿ ಹತ್ರ ಸಂಪತ್ತಿದೆ, ಯಾವ ವ್ಯಕ್ತಿ ಹತ್ರ ಸ್ವಾತಂತ್ರ್ಯವಿದೆ, ಅವನು ಯಾಕೆ ಹೇಳಿ ಇನ್ನೊಬ್ಬರು ಮಾತನ್ನು ಕೇಳ್ತಾನೆ? ಮತ್ತು ಯಾವಾಗ ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯ ಬಳಿ ಎಲ್ಲವೂ ಸೇರಿಕೊಳ್ತೋ ಅವನ ನಾಶ ಒಂದೇ. ಹಾಗೆ ರಾವಣ ಅನ್ನೋಂಥದ್ದು ನಾಶವಾಗಿತ್ತು. ದೇವಾನುದೇವತೆಗಳು ಕೂಡ ರಾಮನಿಗೆ ನಮಸ್ಕರಿಸ್ತಾರೆ. ಅಂಥವನ ಜೊತೆ ನೀನು ವೈರತ್ವವನ್ನು ಮಾಡಿಕೊಳ್ಳಬೇಡ ಹೇಳುವಂಥ ಶೈಲಿ. ಏನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಆಂಜನೇಯ, ಹೇಗಾದರೂ ಮಾಡಿ ಬಿಟ್ಟು ಬಿಡು ಸೀತೆಯನ್ನು, ಬೇಡ ಇದು. ಗಮನಿಸಿ, ಯಾವ ವ್ಯಕ್ತಿಗೆ ಅಹಂಕಾರಿಯಾಗಿದ್ದಾನೋ, ಯಾವ ವ್ಯಕ್ತಿ ಅಧಿಕಾರದಲ್ಲಿದ್ದಾನೋ ಅಂಥ ವ್ಯಕ್ತಿಗೆ ಯಾವುದೋ ಒಂದು ಸಾಮಾನ್ಯ ಕೋತಿ ಅಥವಾ ಯಾವನೋ ಒಬ್ಬ ಕಸ ಹೊಡೆಯತಕ್ಕಂಥದ್ದು ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು, ಹೇ ನೀನು ಮಾಡ್ತಾ ಇರೋದು ಇದು ತಪ್ಪು, ಇದು ಸರಿ ಇಲ್ಲ, ನೀನು ಹೀಗಿರಬೇಕು, ಯಾರಾದರೂ ಉಪದೇಶ ಕೊಟ್ಟರೆ ಏನು ಅನ್ನಿಸ್ಬೇಕು ಹೇಳಿ? ನಾವೇ ಕೇಳಲಿಕ್ಕೆ ತಯಾರಿಲ್ಲ ಇನ್ನೊಬ್ಬರು ಹೇಳಿದ್ದನ್ನು, ನಮ್ಮ ಕೈಗಳಲ್ಲಿರೋದನ್ನು. ಸತ್ಯವೇ ಇರಬಹುದು, ರಾವಣ ಕೇಳ್ತಾನೆ, ಅವನಿಗೆ ಇನ್ನೂ ಸಿಟ್ಟು ಅನ್ನೋದು ಹೆಚ್ಚಾಯಿತು. ಸಹಜ, ಯಾಕೆಂದರೆ ರಾಕ್ಷಸ ಕೂಡ ಅವನು. ಗಮನಿಸಿ, ಯಾವಾಗ ವ್ಯಕ್ತಿಗೆ ಸಿಟ್ಟು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೋ ವಿವೇಕವನ್ನು ಕಳ್ಕೊಳ್ತಾನೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋಂಥ ಬುದ್ಧಿಯನ್ನು ಕಳೆದುಕೊಳ್ತಾನೋ ಅವನು. ಮಾಡಬಾರದನ್ನು ಮಾಡ್ತಾನೆ. ಆದ್ದರಿಂದಲೇ ಭಾಳ ಸುಂದರವಾದ ಒಂದು ವಾಕ್ಯ ಇದೆ. ಯಾವಾಗ ನೀವು ತುಂಬ ಭಾವುಕರಾಗ್ತೀರೋ, ಯಾವಾಗ ನಿಮ್ಗೆ ತುಂಬ ಸಿಟ್ಟು ಬರುತ್ತೋ, ಯಾವಾಗ ನೀವು ಬಹಳ ದುಃಖದಲ್ಲಿರ್ತೀರೋ ಅಂಥ ಸಂದರ್ಭಗಳಲ್ಲಿ ಯಾವ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಬಾರ್ದು. ತುಂಬ ಸಂತೋಷವಾಗಿದೆ ನಿಮಗೆ, ಹೇ ಏನು ಬೇಕು ಕೇಳು ನೀನು ಹೇಳಬಾರ್ದು. ಯಾಕೆ? ಹೇಳಿದ್ದಕ್ಕೆ ರಾಮಾಯಣ ಆಗಿತ್ತು. ಅತ್ಯಂತ ಕೋಪೋದ್ರಿಕ್ತರಾದಾಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ಯಾಕೆ? ನಮ್ಮ ಮನಸ್ಸು ಸರಿ ಇಲ್ಲ. ಆವಾಗ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳೆಲ್ಲವೂ ಕೂಡ ಅಪಾಯಕಾರಿಯಾಗಿರ್ತವೆ. ನಾವು ನೋಡೋದಿಲ್ವ ವ್ಯಕ್ತಿಯ ಜೀವನದಲ್ಲಿ? ಸಿಟ್ಟು ಬಂದು ತಂದೆ ತಾಯಿ ಮಕ್ಕಳಿಗೆ ಹೊಡೆದು ಬಿಡ್ತಾರೆ, ಮಕ್ಕಳೇ ಸತ್ತೋಗ್ಬಿಡ್ತಾರೆ ಎಷ್ಟೋ ಸರಿ. ಮಕ್ಕಳು ಸಾಯಲಿ ಅಂತ ಹೊಡೆದಿದ್ದಲ್ಲ, ಆ ಕೋಪದ ಆವೇಗವನ್ನು ಅವ್ರ ಕೈಲಿನಲ್ಲಿ ತಡೀಲಿಕ್ಕೆ ಆಗಲಿಲ್ಲ, ಒಂದು ಹೊಡೆದ್ರು, ಹೀಗಾಗುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಇಡೀ ಜೀವನ ಪೂರ್ತಿ ಆಳ್ತಾ ಕೂತ್ಕೊಳ್ತಾರೆ. ಕೋಪದ ಭರದಲ್ಲಿ ಎಷ್ಟೋ ಬಾರಿ ವಿಚಿತ್ರವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಜೀವನದಲ್ಲಿ, ಆಮೇಲೆ ಇಡೀ ಜೀವನ ಆಳ್ತಾ ಕೂತ್ಕೊಳ್ತೀವಿ. ಆದ್ರೇನು ಮಾಡೋದು? ಅಂಥ ಸಂದರ್ಭದಲ್ಲಿ ನಮ್ಮ ವಿವೇಕ ಕೆಲಸ ಮಾಡೋದಿಲ್ಲ. ರಾವಣನಿಗೂ ಕೂಡ ಆದದಷ್ಟೇ. ಮುಂದುವರಿಯುತ್ತೆ, ನಾಳೆ ಚಿಂತನೆ ಮಾಡೋಣ. ರಾಮ 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 ಸೀತಾ ರಾಮಾಯನ್ನೀರು
ಪತಿಯ ದಿವ್ಯ ನಾಮ ಅಂತಿಕೋದಗದೋ ರಾಮ 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 ಸೀತಾ ರಾಮಾಯನ್ನಿರು ಭರತಿಯ ಮನ ಭಟರು ಬಂದು ಹೊರಡಿರೆಂದು ಮೆಟ್ಟಿ ಮುರಿಯೇ ಕೊರಳಿಗಾತ್ಮ ಸೇರಿದಾಗ ರಾಮನಾಮ ಒದಗದೋ ಇಂದ್ರಿಯಗಳೆಲ್ಲ ಕೂಡಿ ಬಂದು ತನುವ ಮುಸುಕುವಾಗ ಸಿಂಧು ಸೂತೆಯ ಪತಿಯ ನಾಮ ಅಂದಿಗೋದಗಿ ಬಾರದೋ ಕೆಟ್ಟ ಜನ್ಮದಲ್ಲೇ ಹುಟ್ಟಿ ದುಷ್ಟ ಕರ್ಮ ಮಾಡಿದೇಹ ಬಿಟ್ಟು ಹೋಗುವಾಗ ಪುರಂದರ ವಿಠಲ ನಾಮ ಒದಗದೋ ರಾಮ 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 ಸೀತಾ ರಾಮಾಯನ್ನಿರು ರಾಮಾಯನ್ನಿರು श्री रामचंद्र भगवान की